Hi students, I am back with our next chapter from business studies, which is meaning and importance of business studies. Okay, ಮಕ್ಕಳೇ, what is business studies? ಬಿಸ್ನೆಸ್ನ ಹೇಗೆ ಮಾಡಬೇಕು ಆಯಿತಾ, ವ್ಯವಹಾರನ ಹೇಗೆ ಮಾಡಬೇಕು ಅನ್ನೋದು ನಾವು ಓದ್ತೀವಲ್ಲ, ಆ ಸಬ್ಜೆಕ್ಟ್ನ ನಾವು ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳ್ತೀವಿ. ಆ ಸಬ್ಜೆಕ್ಟಲ್ಲಿ ನಮಗೆ ಬರೀ ಒಂದು ಚಾಪ್ಟರ್ ಕೊಟ್ಟಿದ್ದಾರೆ ಆಯಿತಾ. ಅದೇನು ಮೀನಿಂಗ್, ಬಿಸ್ನೆಸ್ ಸ್ಟಡೀಸ್ ಅಂದರೆ ಏನು ಮತ್ತು ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಆಯಿತಾ. ತುಂಬ ಸಿಂಪಲ್ ಲೆಸನ್ ಮಕ್ಕಳೇ, ಬೇಗ ನಿಮಗೆ ಅರ್ಥ ಆಗಿಬಿಡುತ್ತೆ ಆಯಿತಾ. ಈ ಲೆಸನಲ್ಲಿ ನಾವು ಏನು ಓದ್ತೀವಿ, the objectives of business, okay, the meaning and importance of home trade, foreign trade and interport trade. home trade ಅಂದರೆ ಏನು, foreign trade ಅಂದರೆ ಏನು, ಮತ್ತು interport trade ಅಂದರೆ ಏನು ಅಂತ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. the features of production and problems of cottage and small scale industries. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಫೀಚರ್ಸ್ ಏನು ಮತ್ತು ಕಾಟೇಜ್ ಇಂಡಸ್ಟ್ರಿಯ ಫೀಚರ್ಸ್ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಅಬೌಟ್ ಬಿಸ್ನೆಸ್ ಎಥಿಕ್ಸ್, ಬಿಸ್ನೆಸ್ನ ಹೇಗೆ ನಡೆಸಬೇಕು ಅನ್ನೋ ಎಥಿಕ್ಸ್ ಮೀನ್ಸ್ ಏನು ಇಂಪಾರ್ಟೆಂಟ್ ವಿಷಯ ಏನಿರುತ್ತಲ್ಲ ಅದು ಗೊತ್ತಾಗುತ್ತೆ. ಬಿಸ್ನೆಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಎಕನಾಮಿಕ್ ಆ್ಯಕ್ಟಿವಿಟಿ ಮೇನ್ಲಿ ಕನ್ಸರ್ನ್ ವಿತ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಕನ್ಸ್ಯೂಮರ್ಸ್. ಬಿಸ್ನೆಸ್ ಹ್ಯಾಸ್ ಟು ಮೇನ್ ಆಬ್ಜೆಕ್ಟಿವ್ಸ್. ಮಕ್ಕಳೇ, ಬಿಸ್ನೆಸ್ ಅಂದರೆ ಏನು ಅಂತಲೇ ಫಸ್ಟ್ ಇಲ್ಲಿ ಹೇಳ್ತಿದ್ದಾರೆ. ಬಿಸ್ನೆಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಎಕನಾಮಿಕ್ ಆ್ಯಕ್ಟಿವಿಟಿ. ಹಣವನ್ನು ಪಡೀಲಿಕ್ಕೆ ಒಂದು ಇಂಪಾರ್ಟೆಂಟ್ ಇದೇನು ಆ್ಯಕ್ಟಿವಿಟಿ, ಅದು ಬಿಸ್ನೆಸ್. ಓಕೆ, ಮೇನ್ಲಿ ಕನ್ಸರ್ನ್ ವಿತ್ ಪ್ರೊಡಕ್ಷನ್. ಇದೇನು ಪ್ರೊಡಕ್ಷನ್ ಮಾಡೋದು ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡೋದು, ಇದರಲ್ಲಿ ನಾವು ಹಣವನ್ನು ಸಂಪಾದಿಸ್ತೀವಿ. ಹೇಗೆ ಪ್ರೊಡಕ್ಷನ್ ಅಂದರೆ ಮಕ್ಕಳೇ, ವಸ್ತುವನ್ನು ತಯಾರಿಸೋದು ಆಯಿತಾ, ಅಥವಾ ವಸ್ತುವನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಲ್ಲ, ಅಥವಾ ಕ್ರಾಪ್ಸ್ನ ಬೆಳೆಸೋದು, ಇದೆಲ್ಲ ಪ್ರೊಡಕ್ಷನ್. ಓಕೆನಾ, ಪ್ರೊಡಕ್ಷನ್ ಮಾಡೋದು ಮತ್ತು ಡಿಸ್ಟ್ರಿಬ್ಯೂಷನ್ ಹಂಚೋದು ಆಯಿತಾ. ಇದನ್ನು ಮಾಡೋದ್ರಿಂದ ಗೂಡ್ಸ್ ಆ್ಯಂಡ್ ಸರ್ವಿಸ್. ಗೂಡ್ಸ್ ಅಂದರೆ ಏನು ಮಕ್ಕಳೇ, ಥಿಂಗ್ಸ್ ಹೇಳ್ತೀವಲ್ಲ ಅದನ್ನು ಗೂಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಶುಗರ್ ಕೇನ್ ಆಗ್ಬೋದು, ಏನು ಇದೆಲ್ಲ ಏನು ಥಿಂಗ್ಸ್ ನಾವು ಸೆಲ್ ಮಾಡ್ತೀವಿ, ಬೈ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಲ್ಲ, ಈ ಥಿಂಗ್ಸ್ ಎಲ್ಲನೂ ನಾವು ಗೂಡ್ಸ್ ಅಂತ ಹೇಳ್ತೀವಿ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸಿಗೆ ಸರ್ವಿಸ್ ಕೊಡೋದು, ಯಾವುದ್ರ ಸರ್ವಿಸ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಕೊಡೋದು. ಆ ಥಿಂಗ್ಸ್ನ ಇದೊಂದು ಗೂಡ್ಸ್ ಆಯಿತಾ. ಈ ಪೆನ್ ಏನಿದೆ ಇದೊಂದು ಗೂಡ್ಸ್. ಓಕೆನಾ, ಇದನ್ನು ಕನ್ಸ್ಯೂಮರ್ ತನಕ, ಕನ್ಸ್ಯೂಮರ್ ಅಂದರೆ ಮಕ್ಕಳು ಯಾರು ಥಿಂಗ್ಸ್ನ ಪರ್ಚೇಸ್ ಮಾಡ್ತಾರಲ್ಲ ಅವರನ್ನು ನಾವು ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ ಆಯಿತಾ. ಕನ್ಸ್ಯೂಮರ್ಸ್ ತನಕ ಇದನ್ನು ತೊಗೊಂಡು ಹೋಗಿ ತಲುಪಿಸುವಂತಹ ಕೆಲಸ ಮಾಡ್ತಾರಲ್ಲ ಅದನ್ನೇ ಬಿಸ್ನೆಸ್ ಅಂತ ಹೇಳ್ತೀವಿ ಆಯಿತಾ. ಇದು ಬಿಸ್ನೆಸ್ಸಿನ ಡೆಫಿನೇಷನ್. ಓಕೆನಾ ಮಕ್ಕಳೇ, ಬಿಸ್ನೆಸ್ಸಲ್ಲಿ ಎರಡು ಟೈಪ್ಸ್ ಮೇನ್ ಟು ಆಬ್ಜೆಕ್ಟಿವ್ಸ್ ಬರುತ್ತೆ ಮಕ್ಕಳೇ, ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಮತ್ತು ಸೋಷಿಯಲ್ ಆಬ್ಜೆಕ್ಟಿವ್ಸ್. ಬಿಸ್ನೆಸ್ಸಲ್ಲಿ ಮೇನ್ ಏನು ಬರುತ್ತೆ, ಒಂದು ಎಕನಾಮಿಕ್ ಆಬ್ಜೆಕ್ಟಿವ್ಸ್ EC ಅಂತ ಬರ್ತೀನಿ, ಎರಡನೇದು ಬಂದ್ಬಿಟ್ಟು ಸೋಷಿಯಲ್ ಆಬ್ಜೆಕ್ಟಿವ್ಸ್, ಸಾರಿ EO ಬರೀಬೇಕು, ಮತ್ತು ಸೋಷಿಯಲ್ ಆಬ್ಜೆಕ್ಟಿವ್ಸ್. ಎಕನಾಮಿಕಲಿ ನಮಗೆ ದುಡ್ಡು ಹಣ ಇದು ಒಂದು ಕಡೆ ಆದರೆ, ಸೋಷಿಯಲಿ ಜನರಿಗೆ ಇದರಿಂದ ಏನು ವ್ಯವಸ್ಥೆ ಸಿಗುತ್ತೆ ಅನ್ನೋದು ಎರಡನೇದು ಆಯಿತಾ. ಈಗ ಫಸ್ಟ್ ಹೋಗೋಣ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಬಗ್ಗೆ. ವಿ ಆರ್ ಅಂಡರ್ ದ ಇಂಪ್ರೆಷನ್ ದಟ್ ಅರ್ನಿಂಗ್ ಪ್ರಾಫಿಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್. ನಾವೇನು ತಿಳ್ಕೊಂಡಿದ್ದೀವಿ ಮಕ್ಕಳೇ, ಪ್ರಾಫಿಟ್ನ ಗಳಿಯುವಂಥದ್ದು ಆಯಿತಾ, ಪ್ರಾಫಿಟ್ನ ಪಡ್ಕೊಳ್ಳುವಂಥದ್ದೇ ಒಂದು ಮೇನ್ ಆಬ್ಜೆಕ್ಟ್, ಮೇನ್ ಥಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬಿಸ್ನೆಸ್ಸಲ್ಲಿ. ಆದರೆ ಮಕ್ಕಳೇ, ಬಟ್ ಇಟ್ ಈಸ್ ನಾಟ್ ಸೊ, ಅದೆಲ್ಲ ಇಂಪಾರ್ಟೆಂಟ್. ದ ಸೋಲ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್, ಮೇನ್ ಇಂಪಾರ್ಟೆಂಟ್ ಏನು ಬಿಸ್ನೆಸ್ ಇಂದು ಅಂದರೆ, ಬಿಸ್ನೆಸ್ ಇನ್ಕ್ಲೂಡ್ಸ್ ಅರ್ನಿಂಗ್ ರೀಸನೇಬಲ್ ಪ್ರಾಫಿಟ್ ದಟ್ ಈಸ್ ಸಫಿಷಿಯಂಟ್ ಟು ಎನೇಬಲ್ ದ ಬಿಸ್ನೆಸ್ ಟು ಕವರ್ ದ ಕಾಸ್ಟ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಟು ಲೀಡ್ ಅ ನಾರ್ಮಲ್ ಕಂಫರ್ಟಬಲ್ ಲೈಫ್. ಬಿಸ್ನೆಸ್ ಹೇಗೆ ಮಾಡಬೇಕಂದ್ರೆ, ಅವ್ರು ನಮ್ಮಿಂದ ಪಡೆದ್ರೆ ಅವ್ರ ಲೈಫಿಗೆ ಏನು ಗೊತ್ತಾ, ಮೀನ್ಸ್ ಕಮ್ಮಿ ರೇಟಲ್ಲಿ ಆಯಿತಾ, ಒಳ್ಳೆ ಕ್ವಾಲಿಟಿ, ಅವರಿಗೂ ಲಾಭ ಜಾಸ್ತಿ ಆಗಬಾರ್ದು, ನಮಗೂ ಜಾಸ್ತಿ ಆಗಬಾರ್ದು, ಅವರಿಗೂ ಜಾಸ್ತಿ ಲಾಸ್ ಆಗಬಾರ್ದು, ನಮಗೂ ಜಾಸ್ತಿ ಲಾಸ್ ಆಗಬಾರ್ದು. ಎಷ್ಟು ಲಾಭ ತೊಗೊಳ್ಬೇಕು ಅಷ್ಟು ಲಾಭ ತೊಗೊಂಡು ಬಿಸ್ನೆಸ್ ಮಾಡಿದರೆ ಅದನ್ನು ನಾವು ಬಿಸ್ನೆಸ್ ಅಂತ ಹೇಳ್ತೀವಿ. ಮತ್ತು ಅದರಿಂದ ಬೇರೆಯವರಿಗೆ ಕಂಫರ್ಟ್ ಲೈಫ್ ಇರಬೇಕು, ಅವರಿಗೆ ತೊಂದರೆ ಆಗಬಾರ್ದು ಆಯಿತಾ. ಜಾಸ್ತಿ ಪ್ರೈಸಸ್ ಆದರೆ ಮಕ್ಕಳು ಏನಾಗುತ್ತೆ, ಪೂರ್ ಪೀಪಲಿಗೆ ತುಂಬ ತೊಂದರೆ ಆಗುತ್ತೆ ಆಯಿತಾ. ಬಿಸ್ನೆಸ್ ಸಪ್ಲೈಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ದ ಕನ್ಸ್ಯೂಮರ್ಸ್ ಆ್ಯಂಡ್ ದಸ್ ಕ್ರಿಯೇಟ್ಸ್ ಕನ್ಸ್ಯೂಮರ್ಸ್. ಏನಾಗುತ್ತೆ, ಬಿಸ್ನೆಸ್ ಏನು ಮಾಡುತ್ತೆ, ಈ ಗೂಡ್ಸ್ನ, ಈ ಥಿಂಗ್ಸ್ನ ಏನು ಮಾಡುತ್ತೆ, ಸರ್ವಿಸ್ ಕನ್ಸ್ಯೂಮರ್ಸ್ ತನಕ ತಗೊಂಡು ಹೋಗುತ್ತೆ ಆಯಿತಾ. ಆವಾಗ ಇದು ಏನು ಕನ್ಸ್ಯೂಮರ್ಸ್ನ ಕ್ರಿಯೇಟ್ ಮಾಡುತ್ತೆ. ಕನ್ಸ್ಯೂಮರ್ಸ್ ಅಂದರೆ ಮಕ್ಕಳು ಗೂಡ್ಸ್ನ ಪಡ್ಕೊಳ್ಳುವಂಥವ್ರು ಆಯಿತಾ.
It uses the available resources to produce the goods that are sufficient to the consumers. ಇದೇನು ಮಾಡುತ್ತೆ, ಅವೈಲೇಬಲ್ ಮಾಡುತ್ತೆ ಯಾವ ರಿಸೋರ್ಸಸ್ನ, ಯಾವುದು ಪ್ರೊಡ್ಯೂಸರ್ಸಿಗೆ ಪ್ರೊಡ್ಯೂಸರ್ಸ್ ದ ಗೂಡ್ಸ್ ದಟ್ ಆರ್ ಸಫಿಷಿಯೆಂಟ್ ಟು ಕನ್ಸ್ಯೂಮರ್ಸ್. ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಯಾವ ಗೂಡ್ಸ್ ಕನ್ಸ್ಯೂಮರ್ಸಿಗೆ ಬೇಕು ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಅವೈಲೇಬಲ್ ಮಾಡ್ತಾರೆ. ಆಯಿತಾ ಮಕ್ಕಳೇ, ಈಗ ನಮ್ಮ ದೇಶದಲ್ಲಿ ಸ್ಯಾಂಡಲ್ವುಡ್ ತುಂಬ ಬೆಳೆಸ್ತೀವಿ ಆಯಿತಾ, ನಮ್ಮ ಕರ್ನಾಟಕದಲ್ಲಿ ಆಯಿತಾ. ಸ್ಯಾಂಡಲ್ವುಡ್ ತುಂಬ ಬೆಳೆಸ್ತೀವಿ. ಸ್ಯಾಂಡಲ್ವುಡ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅದು ಏನು ಕನ್ನಡದ್ರಲ್ಲಿ ನನಗೆ ಹೆಸರು ಬರ್ತಿಲ್ಲ ಅದರಿಂದು. ಸ್ಯಾಂಡಲ್ವುಡ್ ಮಕ್ಕಳೇ, ಅದರಲ್ಲಿ ಫುಲ್ಲು ಸ್ಮೆಲ್ ಇರುತ್ತೆ, ಯೆಲ್ಲೋಯಿಶ್ ಅದು ವುಡ್ ಇರುತ್ತಲ್ಲ, ಅದನ್ನು ನಮ್ಮ ಕರ್ನಾಟಕದಲ್ಲಿ ಅದು ತುಂಬ ಬೆಳೆಯುತ್ತೆ. ಓಕೆನಾ. ಅದು ಈಗ ಸ್ಯಾಂಡಲ್ವುಡ್ ಬರೀ ನಮ್ಮ ಕರ್ನಾಟಕದವ್ರು, ನಮ್ಮ ಇಂಡಿಯಾದವ್ರು ಮಾತ್ರ ಯೂಸ್ ಮಾಡಲ್ಲ, ಬೇರೆ ಬೇರೆ ದೇಶದವರು ಯೂಸ್ ಮಾಡ್ತಾರೆ. ಇಂಡಿಯಾದ್ರಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅವರು ಯೂಸ್ ಮಾಡ್ತಾರೆ. ಅಲ್ಲಿ ತನಕ ಎಲ್ಲ ಹೇಗೆ ಹೋಗುತ್ತೆ ಮಕ್ಕಳೇ, ಇವ್ರೇನು ಮಾಡ್ತಾರೆ, ಸ್ಯಾಂಡಲ್ವುಡ್ನ ತೊಗೊಂಡೋಗಿ ಫ್ಯಾಕ್ಟ್ರೀಸ್ ಮಾಡಿ ಅದರಿಂದ ಪ್ರಾಡಕ್ಟ್ಸ್ ಮಾಡಿ ಆಯಿತಾ. ಇದು ಊದ್ಬತ್ತಿಗಳು ಇದೆಲ್ಲ ಮಾಡ್ತಾರೆ, ಪರ್ಫ್ಯೂಮ್ಸ್ ಇದೆಲ್ಲ ಸ್ಯಾಂಡಲ್ವುಡ್ಡಿಂದ ಮಾಡ್ತಾರೆ ಆಯಿತಾ. ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಲಾರಿಗಳಲ್ಲಿ, ಶಿಪ್ಸ್ಗಳಲ್ಲಿ, ಇದೆಲ್ಲ ಯಾವ್ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಕಳಿಸ್ತಾರೆ. ಓಕೆನಾ. ಅಲ್ಲಿಂದ ಏನಾಗುತ್ತೆ, ಅಲ್ಲಿಂದ ಅವರು ಸಣ್ಣ ಸಣ್ಣ ಅಂಗಡಿಗಳಿಗೆ ಕಳಿಸ್ತಾರೆ. ಓಕೆನಾ. ಸಣ್ಣ ಸಣ್ಣ ಅಂಗಡಿಯವರು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ತಾರೆ, ಸ್ಟೋರ್ ಮಾಡ್ಕೊಂಡು ಆಯಿತಾ. ಅಲ್ಲಿ ಹೋಗ್ಬಿಟ್ಟು ಯಾರಿಗೆ ಬೇಕು ಅವರು ಯಾರಿಗೆ ಬೇಕು ಅವ್ರು ಹೋಗ್ಬಿಟ್ಟು ಪೀಪಲ್ ಹೋಗಿ ಅಲ್ಲಿಗೆ ಪರ್ಚೇಸ್ ಮಾಡ್ತಾರೆ ಆಯಿತಾ. ಇದೊಂದು ಬಿಸ್ನೆಸ್ ಐಡಿಯಾ ಹೇಳಿದೆ ನಾನು. ಎಲ್ಲಿಂದ ಕಟ್ಟಾಗೋದು ಫಾರೆಸ್ಟಲ್ಲಿ ಆಯಿತಾ, ಅಲ್ಲಿಂದ ತೊಗೊಂಡೋಗಿ ಇಂಡಸ್ಟ್ರೀಸಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಮತ್ತೆ ಎಕ್ಸ್ಪೋರ್ಟ್ ಮಾಡಿ ಬೇರೆ ಕಡೆಗೆ, ಅಲ್ಲಿಂದ ಮತ್ತೆ ಜನರ ತನಕ ಅದು ತಲುಪತ್ತೆ ಆಯಿತಾ. ಇದೆಲ್ಲ ನಡೆಯುತ್ತೆ. ಇದರಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಪ್ರೊಡಕ್ಷನ್ ಮಾಡೋರಿಗೆ ಕಾಸು ಸಿಗುತ್ತೆ ಆಯಿತಾ. ಆಮೇಲೆ ಇಂಡಸ್ಟ್ರಿಯಲ್ಲಿ ಕ್ರಿಯೇಟ್ ಮಾಡೋರಿಗೆ ವರ್ಕ್ ಸಿಗುತ್ತೆ, ದುಡ್ಡು ಸಿಗುತ್ತೆ ಆಯಿತಾ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡೋರಿಗೆ ಸಿಗುತ್ತೆ ವರ್ಕ್, ದುಡ್ಡು ಆಯಿತಾ. ಅಲ್ಲಿಂದ ಏನು ಸೆಲ್ಲರ್ಸ್, ಶಾಪ್ ಕೀಪರ್ಸ್ ಏನಿರ್ತಾರಲ್ಲ ಅವ್ರಿಗೆ ಸಿಗುತ್ತೆ ಲಾಭ, ಅವ್ರಿಗೆ ಸಿಗುತ್ತೆ ವರ್ಕ್ ಆಯಿತಾ. ಅಲ್ಲಿಂದ ಇದು ಪ್ರಾಡಕ್ಟ್ ಹೋಗ್ಬಿಟ್ಟು ಯಾರಿಗೆ ಸೇರುತ್ತೆ ಮಕ್ಕಳೇ, ಪೀಪಲಿಗೆ ಸೇರುತ್ತೆ. ಅವರಿಗೆ ಯಾವ್ದು ಬೇಕು ಅದನ್ನು ಅವರು ಪರ್ಚೇಸ್ ಮಾಡ್ತಾರೆ ಆಯಿತಾ. ಇದಿಷ್ಟು ಏನು ಒಂದು ರೂಟೀನ್ ಬಿಸ್ನೆಸ್. ಒಂದು ಬಿಸ್ನೆಸ್ನ ನಡೆಸ್ಬೇಕಂದ್ರೆ ಇದಿಷ್ಟು ಏನು ನಮ್ಮ ಹತ್ರ ಕರೆಕ್ಟಾಗಿ ಪಾಯಿಂಟ್ಸ್ ಇರಬೇಕು. ನಾವು ಈ ವಸ್ತುನ ಪ್ರೊಡಕ್ಷನ್ ಮಾಡಿದರೆ ಯಾರು ತೊಗೊಳ್ತಾರೆ, ಯಾರಿಗೆ ಇದರಿಂದ ಲಾಭ ಆಗುತ್ತೆ ಆಯಿತಾ. ಮತ್ತು ಇಷ್ಟೆಲ್ಲ ನಡೆಯೋ ತನಕ ಮಕ್ಕಳೇ, ಪ್ರೊಡಕ್ಷನ್ ಮಾಡೋರೇ ಜಾಸ್ತಿ ಹಣದಿಂದ ತೊಗೊಂಡ್ಬಿಟ್ರೆ ಇವರೆಲ್ಲ ಹೇಗೆ ಪರ್ಚೇಸ್ ಮಾಡಬೇಕು ಆ ಸ್ಯಾಂಡಲ್ವುಡ್ನ, ಆಗಲ್ಲ ಅಲ್ವಾ. ಅದಕ್ಕೆ ಇವ್ರು ಕಮ್ಮಿ ತೊಗೊಳ್ಬೇಕು, ಇವರಿಗೆ ಎಷ್ಟು ಲಾಭ ಬೇಕು ಅಷ್ಟೇ ತೊಗೊಳ್ಬೇಕು ಆಯಿತಾ ಮಕ್ಕಳೇ. ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು ಆಯಿತಾ. ಆಮೇಲೆ ಏನು ಮಾಡಬೇಕು, ಅದು ಇಂಡಸ್ಟ್ರೀಸಲ್ಲಿ ಅವ್ರು ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕಿಂತ ಒಂಚೂರು ಅವ್ರಿಗೆ ಉಳಿಯೋ ಅಷ್ಟು ಇಟ್ಕೊಂಡು ಅವ್ರು ಮತ್ತೆ ಮುಂದೆ ಕಳಿಸ್ಬೇಕು. ದುಡ್ಡು ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ. ಇಲ್ಲ ಅಂದರೆ ಇದು ಬೇರೆಯವರಿಗೆ ಪ್ರಾಬ್ಲಮ್. ಅಲ್ಲಿ ಪೀಪಲ್ ಪರ್ಚೇಸ್ ಮಾಡೋರಿಗೆ ತುಂಬ ಹೆವಿ ಅನಿಸುತ್ತೆ ಅದು ಆಯಿತಾ. ಕಾಸ್ಟ್ಲಿ ಅನಿಸುತ್ತೆ. ಅದಕ್ಕೆ ಅವಾಗ ಅವ್ರು ಏನು ಮಾಡಲ್ಲ, ಪರ್ಚೇಸ್ ಮಾಡಲ್ಲ. ಅವಾಗ ಈ ಬಿಸ್ನೆಸ್ ನಡೆಯೋದಿಲ್ಲ ಆಯಿತಾ. ಬಿಸ್ನೆಸ್ ಹೇಗಿರ್ಬೇಕಂದ್ರೆ, ತಗೊಳ್ಳೋರಿಗೆ ಆ ವಸ್ತು ಅಷ್ಟು ರೇಟಿಗೆ ತೊಗೊಳ್ಬಹುದಾ ಅನಿಸ್ಬೇಕು. ಓ ಹೌದು, ಇದು ಪರ್ಚೇಸ್ ಮಾಡಿದ್ರೆ ಏನೂ ಲಾಸ್ ಆಗಲ್ಲ, ಇದು ಯೂಸೆಬಲ್ ಆಯಿತಾ, ಯೂಸ್ ಆಗುತ್ತೆ, ಮತ್ತು ಇಷ್ಟು ಹಣದ್ರಲ್ಲಿ ಇದನ್ನು ತಗೊಳ್ಬಹುದು ಅನಿಸ್ಬೇಕು ಆಯಿತಾ. ಈ ಥರ ಬಿಸ್ನೆಸ್ನ ಮಾಡಬೇಕು, ಬರೀ ಪ್ರಾಫಿಟ್ ಗಳಿಸುವಂಥದ್ದು ಅಲ್ಲ. It produces such goods that are required according to the charges that takes place from time to time. ಇದೇ ನಾನು ಹೇಳಿದೆ ನೋಡಿ, ಆ ಕರೆಕ್ಟು ಗೂಡ್ಸ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಆ ದುಡ್ಡಿಗೆ ಅಷ್ಟು ದುಡ್ಡು ಕೊಟ್ಟರೆ ಅದು ತಗೊಳ್ಳೋವಂಥದ್ದು ಇರಬೇಕು ಆಯಿತಾ. ಇಷ್ಟು ದುಡ್ಡಿಗೆ ಇಷ್ಟು ತೊಗೊಳ್ಬೋದು, ಆ ಥರ ಗೂಡ್ಸ್ನ ಪ್ರಿಪೇರ್ ಮಾಡ್ತಾರೆ. ಇಟ್ ಬ್ರಿಂಗ್ಸ್ ಚೇಂಜಸ್ ಇನ್ ದ ಪ್ರೊಡಕ್ಷನ್ ಬೈ ಅಡಾಪ್ಟಿಂಗ್ ನ್ಯೂ ಟೆಕ್ನಿಕ್ಸ್. ಮತ್ತು ಪ್ರೊಡಕ್ಷನಲ್ಲಿ ಚೇಂಜಸ್ ಬರುತ್ತೆ. ಈಗ ನೋಡಿ ಮಕ್ಕಳೇ, ಹಳೆ ಕಾಲದಲ್ಲಿರುವಂಥದ್ದು ಈಗಿಲ್ಲ, ಹೌದಲ್ವಾ. ಹಳೆ ಕಾಲದಲ್ಲಿ ಬಟ್ಟೆನ ಕುತ್ಕೊಂಡು ವೀವಿಂಗ್ ಮೆಷಿನಲ್ಲಿ ಮಾಡ್ತಿದ್ರು, ಹೌದಾ. ಆ ಥರ ಈಗಿಲ್ಲ. ಒಂದು ಮೆಷಿನಲ್ಲಿ ಹಾಕಿದ್ರೆ 10 ಥರ ಬಟ್ಟೆ ಹೊರಗಡೆ ಬರುತ್ತೆ. ಆ ಥರ ಮೆಷಿನ್ಸ್ ಈಗ ಬಂದಿರುತ್ತೆ, ಹೌದಲ್ವಾ. ಈ ಥರ ಟೆಕ್ನಿಕ್ಸ್ ಡೆವಲಪ್ ಆಗ್ತಾ ಪ್ರೊಡಕ್ಷನ್ನು ಕೂಡ ಡೆವಲಪ್ ಆಗುತ್ತೆ. ಬೇರೆ ಬೇರೆ ಥರದನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆಯಿತಾ. ಟು ನೋ ಅಬೌಟ್ ದ ಚೇಂಜಸ್ ಇನ್ ಪ್ರಾಡಕ್ಟ್ಸ್ ಥ್ರೂ ಅಡ್ವರ್ಟೈಸ್ಮೆಂಟ್. ಇದನ್ನು ಏನು ಮಾಡ್ತಾರೆ, ನಾವು ಈ ಥರ ಹೊಸದನ್ನು ಏನೋ ಕ್ರಿಯೇಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಮಕ್ಕಳೇ. ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡ್ತಾರೆ ಅಂದರೆ, ಜನರಿಗೆ ಗೊತ್ತು ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಅಡ್ವರ್ಟೈಸ್ಮೆಂಟ್ ಟಿ ವಿಗಳಲ್ಲೆಲ್ಲ ನೋಡ್ತೀವಲ್ಲ, ಶ್ಯಾಂಪು ಅಡ್ವರ್ಟೈಸ್ಮೆಂಟ್ ಆಗಲಿ, ಸೋಪ್ ಅಡ್ವರ್ಟೈಸ್ಮೆಂಟ್ ಆಗಲಿ, ಅಥವಾ ಯಾವುದಾದ್ರೂ ವೀಟ್ ಫ್ಲೋರ್
ಅಡ್ವರ್ಟೈಸ್ಮೆಂಟ್ ಆಗಲಿ, ಟೈಲ್ಸ್ ಎಲ್ಲ ಥರದ್ದು, ಒಂದು ಬಟ್ಟೆಯಿಂದ ಹಿಡ್ದು ಒಂದು ಪಿನ್ನಿಂದು ಕೂಡ ಅಡ್ವರ್ಟೈಸ್ಮೆಂಟ್ ಈಗ ಬರುತ್ತೆ. ಹೌದಾ? ಇದರಿಂದ ಏನು ಗೊತ್ತಾಗುತ್ತೆ ಜನರಿಗೆ, ಈ ಥರ ಪ್ರಾಡಕ್ಟ್ ಇದೆ, ಈ ಥರ ಹೊಸ ಪ್ರಾಡಕ್ಟ್ ಬಂದಿದೆ ಮಾರ್ಕೆಟಲ್ಲಿ, ಇದು ನಮಗೆ ಯೂಸ್ ಆಗುತ್ತಾ, ಇದನ್ನು ನಾವು ತೊಗೊಳ್ಬಹುದಾ, ಇದೆಲ್ಲ ನೋಡ್ತಾರೆ. ಅಡ್ವರ್ಟೈಸಿಂದ ಏನಾಗುತ್ತೆ, ಒಬ್ಬೊಬ್ಬರಿಗೂ ಇನ್ಫಾರ್ಮೇಷನ್ ತಲುಪತ್ತೆ. ಆಯಿತಾ? ನೆಕ್ಸ್ಟ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಏನು? ಈಗ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ನೋಡಿದ್ವಿ. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಏನು? ಬಿಸ್ನೆಸ್ ಪ್ರೊಡ್ಯೂಸ್ ಆ್ಯಂಡ್ ಸಪ್ಲೈಸ್ ದ ಗೂಡ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅ ನೇಷನ್. ಈಗ ನಾವು ಏನು ಬಿಸ್ನೆಸ್ ಮಾಡ್ತೀವಿ, ಅದರಲ್ಲಿ ಗೂಡ್ಸ್ ಏನು ಮಾಡ್ತೀವಿ ಮಕ್ಕಳೇ, ಅದರಿಂದ ಏನು ನಮ್ಮ ನೇಷನ್ ಡೆವಲಪ್ ಆಗಬೇಕು. ಆ ಗೂಡ್ಸ್ ಯಾವುದಕ್ಕೆ ಹೆಲ್ಪ್ ಆಗಬೇಕು? ನೇಷನ್ ಡೆವಲಪ್ಮೆಂಟಿಗೆ. ಆಯಿತಾ? ಡೆವಲಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟು. ಹೇಗೆ ಹೆಲ್ಪ್ ಆಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ ಮಕ್ಕಳೇ, ಒಂದು ನಾನೀಗ ಸ್ಯಾಂಡಲ್ವುಡ್ಡಿಂದ ಹೇಳಿದ್ನಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಸಿಕ್ತು. ಹೌದಾ? ಪ್ರೊಡಕ್ಷನ್ ಮಾಡೋರಿಗೆ, ಅವ್ರು ಪ್ರೊಡಕ್ಷನ್ ಮಾಡೋದ್ರಿಂದ ಅವ್ರಿಗೆ ಹಣ ಸಿಕ್ತು. ಹೌದಾ? ಅವರಿಗೆ ಕೆಲಸ ಸಿಕ್ತು, ಹಣ ಸಿಕ್ತು. ಆಯಿತಾ? ಅಲ್ಲಿಂದ ಏನು ಸಿಕ್ತು, ಅವರು ಇಂಡಸ್ಟ್ರೀಸಿಗೆ ಹಾಕ್ತಾರೆ ತೊಗೊಂಡು ಹೋಗ್ಬಿಟ್ಟು. ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರಿಗೆ ಆ ಸ್ಯಾಂಡಲ್ವುಡ್ಡಿಂದ ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡೋರಿಗೆ ಕೆಲಸ ಸಿಗುತ್ತೆ. ಹೌದಾ? ಅವರಿಗೆ ಪ್ರಾಫಿಟ್ ಸಿಗುತ್ತೆ, ದುಡ್ಡು ಸಿಗುತ್ತೆ. ಆಯಿತಾ ಮಕ್ಕಳೇ? ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರಲ್ಲ, ಈ ಲಾರಿಗಳಲ್ಲೆಲ್ಲ ಆ ಕಡೆಯಿಂದ ಈ ಕಡೆ ಟ್ರಾವೆಲ್ ಮಾಡ್ತಾರೆ, ಶಿಪ್ಸ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಅವರಿಗೆ ಕೆಲಸ ಸಿಗುತ್ತೆ ಮಕ್ಕಳೇ. ಆಮೇಲೆ ಅಲ್ಲಿಂದ ಹೋಗ್ಬಿಟ್ಟು ಶಾಪ್ಕೀಪರ್ ಶಾಪ್ಸ್ನ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ಕೆಲಸ ಸಿಗುತ್ತೆ. ಇಷ್ಟು ಚೆನ್ನಾಗೆಲ್ಲ ಕೆಲಸ ಸಿಗೋದ್ರಿಂದ ಇಲ್ಲೇನಾಯಿತು, ಅವರಿಗೆಲ್ಲ ಹೆಲ್ಪ್ ಆಯಿತು ಮಕ್ಕಳೇ. ಏನು? ದುಡಿಯೋದಕ್ಕೆ ಒಂದು ಹೆಲ್ಪ್ ಆಯಿತು. ಆಯಿತಾ? ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಎಂದು ಹೇಳಿದೆ. ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಸಿಗುತ್ತೆ. ನೆಕ್ಸ್ಟ್ business contributes its share to the economic development of a nation by paying rates. ಮತ್ತೆ ನೋಡಿ ಮಕ್ಕಳೇ, ಯಾರಾದರೂ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಅವ್ರು ಏನು ಮಾಡಬೇಕು, ಗೌರ್ಮೆಂಟಿಗೆ ಪೇ ಮಾಡ್ತಾ ಇರಬೇಕು. ಈ ಬಿಸ್ನೆಸ್ಸಿಗೆ ಹೇಳ್ತೀವಿ ನೋಡಿ, GST ಇದೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಬೇಕು. ಒಂದು ಅಂಗಡಿ ತೆಗಿಬೇಕಂದ್ರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಆಯಿತಾ? ಅದೆಲ್ಲ ಇರುತ್ತೆ. ಒಂದು ಏನು ಶೋರೂಮ್ ತಕ್ಕೊಳ್ಬೇಕು, ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಅವರು ಇಷ್ಟಂತ ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡೋದು ಇರುತ್ತೆ. ಅದು ಏನಾಗುತ್ತೆ, ಜನರಿಗೆ ಹೆಲ್ಪ್ ಆಗುತ್ತೆ. ಆಯಿತಾ ಮಕ್ಕಳೇ? ಟ್ಯಾಕ್ಸ್ ಆ್ಯಂಡ್ ಡ್ಯೂಟೀಸ್ ಇರುತ್ತೆ. ಬಿಸ್ನೆಸ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಅ ಫೇರ್ ಶೇರ್ ಫಾರ್ ದ ಸೋಷಿಯಲ್ ವೆಲ್ಫೇರ್ ಆಫ್ ದ ನೇಷನ್ ಬೈ ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ಸ್ಕೂಲ್ಸ್. ಮತ್ತು ಬಿಸ್ನೆಸ್ಸಲ್ಲಿ ಕಾಂಟ್ರಿಬ್ಯೂಟು ಮಾಡ್ತಾರೆ. ತುಂಬ ಜನ ನೋಡಿ ಮಕ್ಕಳೇ, ಇದು ಒಂದು ನನಗೆ ಗೊತ್ತು, ಇದು ಯಾರವರು, ಶ್ರೀರಾಮ್ ಫೈನಾನ್ಸ್ ಅಂತ ಒಂದು ಫೈನಾನ್ಸ್ ಇದೆ. ಅವ್ರು ಏನು ಮಾಡ್ತಾರೆ, ವರ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅವರು ತುಂಬ ಚೆನ್ನಾಗಿ ಏನಿರುತ್ತೆ ಮಕ್ಕಳೇ, ಅವರು ಇಷ್ಟಂತ ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡೋದಿರುತ್ತೆ. ಆಯಿತಾ? ದೊಡ್ಡ ದೊಡ್ಡ ಫೈನಾನ್ಸ್ ಅವರು ಬೇರೆ ಬೇರೆ ಏನು ಬಿಸ್ನೆಸ್ ಇರುತ್ತಲ್ಲ, ಅವರೆಲ್ಲ ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡೋದಿರುತ್ತೆ ಮಕ್ಕಳೇ. ಸ್ವಲ್ಪ ಜನ ಏನು ಮಾಡ್ತಾರೆ, ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡಲ್ಲ, ನಾವೇನು ಮಾಡ್ತೀವಿ, ಈ ಗೌರ್ಮೆಂಟ್ ಸ್ಕೂಲ್ಸ್ಗಳು ಅಥವಾ ಓದೋ ಮಕ್ಕಳು ಇರ್ತಾರಲ್ಲ, ಅವರಿಗೆಲ್ಲ ನಾವೇನು ಸ್ಕಾಲರ್ಶಿಪ್ನ ಕೊಡ್ತೀವಿ ಇಷ್ಟಿಷ್ಟಂತ ಹೇಳ್ತಾರೆ. ಆಯಿತಾ? ಈ ಥರನೂ ಬಿಸ್ನೆಸ್ ಮಾಡೋರು, ಈ ಶ್ರೀರಾಮ್ ಫೈನಾನ್ಸ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ವರ್ಷ ಮಕ್ಕಳಿಗೆ ಇದು ಕೊಡ್ತಾರೆ ಮಕ್ಕಳೇ, ಏನು ಸ್ಕಾಲರ್ಶಿಪ್ಸ್ನ ಕೊಡ್ತಾರೆ. 8th ಸ್ಟಾರ್ಟ್ ಆಗುತ್ತೆ, ಐ ಥಿಂಕ್ ಸೊ. 8th 9th 10th ಮಕ್ಕಳಿಗೆ ಕೊಡ್ತಾರೆ, PUC ಮಕ್ಕಳಿಗೆಲ್ಲ ಕೊಡ್ತಾರೆ ಇವರು. ಆಯಿತಾ? ಸ್ಕಾಲರ್ಶಿಪ್ ಕೊಡ್ತಾರೆ. ಓಕೆನಾ? ಈ ಥರ ಮಾಡ್ತಾರೆ. ಮತ್ತು ಕಾಲೇಜಸಲ್ಲಿ, ಸ್ಕೂಲ್ಸಲ್ಲಿ ಎಲ್ಲ ಹೇಳಿದೆ, ಹಾಸ್ಪಿಟಲ್ಸಲ್ಲಿ ಬುಕ್ಸ್ ಕೊಡ್ಸೋದು, ಸ್ಕೂಲ್ಸಲ್ಲಿ ಮಕ್ಕಳಿಗೆ ಬುಕ್ಸ್ ಕೊಡ್ಸೋದು, ಇದೆಲ್ಲ ಮಾಡ್ತಾರೆ. ಮತ್ತು ಹಾಸ್ಪಿಟ್ಲಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕೊಡ್ಸೋದು, ಹೆಲ್ಪ್ ಮಾಡೋದು, ಯಾರಾದರೂ ಪೂರ್ ಇದ್ದರೆ ಅವರಿಗೆಲ್ಲ ಇದೆಲ್ಲ ಮಾಡ್ತಾರೆ. ಸ್ಟೇಡಿಯಮ್ಸ್ ಕಟ್ಸೋದು, ಇದೆಲ್ಲ ಮಾಡ್ತಾರೆ ಮಕ್ಕಳು. ಮೇಂಟೈನಿಂಗ್ ಪಬ್ಲಿಕ್ ಗಾರ್ಡನ್ಗಳನ್ನು ಮೇಂಟೈನ್ ಮಾಡೋದು, ಇದೆಲ್ಲ ಆಗುತ್ತೆ. ಆಯಿತಾ? ಈಗ ನೆಕ್ಸ್ಟ್ ಹೋಗೋಣ, ಟ್ರೇಡ್, ಇಂಡಸ್ಟ್ರಿ ಮತ್ತು ಸರ್ವಿಸ್. ಟ್ರೇಡ್ ಅಂದರೆ ಮಕ್ಕಳೇ, ವಸ್ತುಗಳನ್ನು ಕೊಂಡ್ಕೊಳ್ಳೋದು ಮತ್ತು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಅಥವಾ ಎಕ್ಸ್ಚೇಂಜ್ ಮಾಡೋದು. ಈ ವಸ್ತುನ ನಾನು ನಿಮಗೆ ಕೊಡ್ತೀನಿ, ನಿಮ್ಮ ಹತ್ರ ಇರೋದನ್ನ ನನಗೆ ಕೊಡಿ, ನನಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ನಾನು ತೊಗೊತೀನಿ. ಇದೆಲ್ಲ ಹಳೆ ಕಾಲದ್ರಲ್ಲಿ ನಡೀತಿತ್ತು. ಹೇಗೆ ಗೊತ್ತಾ, ಈಗ ನನ್ನ ಹತ್ರ ನಾನು ವೀಟ್ನ ಬೆಳೆಸ್ತೀನಿ ಅಂತ ಅಂದ್ಕೊಳ್ಳಿ. ಆಯಿತಾ? ನೀವು ರೈಸ್ನ ಬೆಳೆಸ್ತೀರಾ. ಆಯಿತಾ? ನಾನು ನಿಮಗೆ ಇಷ್ಟಂತ ವೀಟ್ ಕೊಡ್ತೀನಿ, ನೀವು ನನಗೊಂದಷ್ಟು ರೈಸ್ ಕೊಡಿ ಅಂತ ಎಕ್ಸ್ಚೇಂಜ್. ಆಯಿತಾ? ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ಟ್ರೇಡ್ ಅಂತ. ಮೊದಲು ಈ ಥರನೂ ಟ್ರೇಡ್ ನಡೀತಿತ್ತು. ಆದರೆ ಈಗ ಏನು, ದುಡ್ಡು ಕೊಟ್ಟು ತಗೊಳ್ತಾರೆ. ಆಯಿತಾ? ಟ್ರೇಡ್ ಇಸ್ ಅ ಪಾರ್ಟ್ ಆಫ್ ಬಿಸ್ನೆಸ್ಸಲ್ಲಿ ಟ್ರೇಡ್ ಇರಲೇ ಇರಬೇಕು, ಇಲ್ಲ ಅಂದರೆ ಬಿಸ್ನೆಸ್ ಆಗೋದೇ ಇಲ್ಲ. ಆಯಿತಾ ಮಕ್ಕಳೇ? ಇಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಬೈ ಮಾಡೋದು ಅಥವಾ ಸೆಲ್ ಮಾಡೋದು, ಏನು ಗೂಡ್ಸ್ನ, ಥಿಂಗ್ಸ್ನ. ಆಯಿತಾ ಮಕ್ಕಳೇ? ಟ್ರೇಡ್ ಈಸ್ ಡಿವೈಡೆಡ್ ಇಂಟು 2 types. ದೇ ಆರ್. ಟ್ರೇಡ್ ಅಂತ ಏನಂತ ಕೇಳಿದ್ರೆ ಮಕ್ಕಳೇ, ಇಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಇಷ್ಟೇ ಬರಿಬೋದು. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ನೋನ್ ಆಸ್ ಟ್ರೇಡ್. ಆಯಿತಾ ಮಕ್ಕಳೇ? ಇಷ್ಟು ಸಿಂಪಲ್ ಆಗಿ ಇರುತ್ತೆ. ಆಯಿತಾ? ಟ್ರೇಡ್ ಬಗ್ಗೆ ಈಗ ನಾವು ನೋಡ್ತೀವಿ. ಏನು? ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್
ಗೂಡ್ಸ್ ಈಸ್ ನೋನ್ ಆಸ್ ಟ್ರೇಡ್. ಇಷ್ಟೇ ಮಕ್ಕಳೇ, ಇದು ಆನ್ಸರ್. ಇದೆಲ್ಲ ಕೇಳ್ತಾರೆ 1 ಮಾರ್ಕ್ ಕ್ವಶನ್ಗೆ, ಆಯ್ತಾ. ನೆಕ್ಸ್ಟ್ ಹೋಗೋಣ. ಈ ಟ್ರೇಡಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ 2 ಟೈಪ್ಸ್ ಇದೆ. ಒಂದು ಹೋಮ್ ಟ್ರೇಡ್ ಆರ್ ಇಂಟರ್ನಲ್ ಟ್ರೇಡ್, ಇನ್ನೊಂದು ಫಾರಿನ್ ಟ್ರೇಡ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್. ಮಕ್ಕಳೇ, ಹೋಮ್ ಟ್ರೇಡ್ ಅಂದರೆ ಏನು? ಟ್ರೇಡ್ ವಿದಿನ್ ದ ಕಂಟ್ರಿ ಈಸ್ ಕಾಲ್ಡ್ ಹೋಮ್ ಟ್ರೇಡ್. ಇಟ್ ಈಸ್ ಕ್ಯಾರಿಡ್ ಥ್ರೂ ರಿಟೇಲರ್ಸ್ ಆ್ಯಂಡ್ ಹೋಲ್ಸೇಲರ್ಸ್. ಮಕ್ಕಳೇ, ಹೋಮ್ ಟ್ರೇಡ್ ಅಂದರೆ ಮಕ್ಕಳೇ ನಮ್ಮ ಕಂಟ್ರಿಯಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳುವಂಥದ್ದು ಹೋಮ್ ಟ್ರೇಡ್ ಮಾಡ್ಕೊಳ್ಳುವಂಥದ್ದು. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಬರೀ ಕಂಟ್ರಿಯಲ್ಲಿ ಮಾಡ್ಕೊಳ್ಳುವಂಥದ್ದನ್ನ ಹೋಮ್ ಟ್ರೇಡ್ ಅಂತ ಹೇಳ್ತೀವಿ. ಇದು ಯಾರ್ಯಾರು ಮಾಡ್ಕೊತಾರೆ? ಹೋಲ್ಸೇಲರ್ಸ್ ಮತ್ತು ರಿಟೇಲರ್ಸ್ ತನಕ ಇದು ಇರುತ್ತೆ. ನೆಕ್ಸ್ಟ್ ರಿಟೇಲ್ ಟ್ರೇಡ್ ಅಂದರೆ ಏನು? ರಿಟೇಲರ್ಸ್ ಕ್ಯಾರಿ ಔಟ್ ದೇರ್ ಟ್ರೇಡ್ ಅಟ್ ಪ್ಲೇಸ್ ವೇರ್ ಕನ್ಸ್ಯೂಮರ್ಸ್ ಲೀವ್. ನೋಡಿ, ರಿಟೇಲರ್ಸ್ ಅಂದರೆ ಯಾರು ಗೊತ್ತಾ ಮಕ್ಕಳೇ? ಈಗ ಹೇಳ್ತಾರೆ ನೋಡಿ, ಅಂಗಡಿಯಲ್ಲೆಲ್ಲ ಹೋದರೆ ಹೋಲ್ಸೇಲಲ್ಲಿ ಇದೆಯಾ, ರಿಟೇಲಿಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಸ್ಯಾರಿಗೆ ಏನಾದರೂ ತೊಗೊಳಕ್ಕೆ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಹೋದರೆ ಕೇಳ್ತಾರೆ. ಇಲ್ಲ ಮೇಡಮ್, ಹೋಲ್ಸೇಲ್ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು, ಅದೆಷ್ಟು ಪ್ಯಾಕೆಟ್ಸ್ ಇರುತ್ತೋ ಅಷ್ಟೇ ತೊಗೊಳ್ಬೇಕು. ರಿಟೇಲ್ ಅಂದರೆ ಏನು? ಅದರಲ್ಲಿ ಒಂದು ಕೂಡ ತೆಗ್ದು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇದು ನೋಡಿ ಮಕ್ಕಳೇ, ಇದು ಎಕ್ಸಾಂಪಲ್ ಕೊಡ್ತೀನಿ. ಇದು ನೋಡಿ, ಇದು ಫುಲ್ಲು ಬೊಕೆ ತೊಗೊಂಡ್ರೆ ಇದು ಹೋಲ್ಸೇಲ್ ಅಂತ, ಆಯಿತಾ. ಇಲ್ಲಪ್ಪ, ಇದರಲ್ಲಿ ನನಗೆ ಒಂದು ಬೇಕು, ಒಂದು ಕೊಡಿ ಅಂತ ಹೇಳಿದ್ರೆ ಇದು ರಿಟೇಲ್. ಇದು ಒಂದು ಕೊಡಿ, ಒಂದೇ ತೊಗೊಳ್ತೀನಿ ನಾನು ಅಂದರೆ ಇದು ರಿಟೇಲ್ ಅಂತ, ಆಯಿತಾ. ಇಲ್ಲ ಮೇಡಮ್, ಅದು ಫುಲ್ಲು ತೊಗೊಳ್ಳೇಬೇಕು, ಅದು ಫುಲ್ಲೇ ನಾವು ಸೆಲ್ ಮಾಡೋದು ಅಂತ ಹೇಳ್ತಾರಲ್ಲ ಒಬ್ಬೊಬ್ಬರು, ಇದು ಫುಲ್ಲು ತೊಗೊಳ್ಬೇಕು ಒಂದು ಬುಕ್ಕೆ ಅಂತ ಹೇಳಿದ್ರೆ ಇದೇನು? ಇದು ಹೋಲ್ಸೇಲ್ ಮಕ್ಕಳೇ, ಆಯಿತಾ. ಏನು ಒಂದು ಪ್ಯಾಕೆಟ್ ಫುಲ್ ಇರುತ್ತೋ, ಒಂದು ಪ್ಯಾಕ್ ಫುಲ್ ಇರುತ್ತೋ ಅದು ತಗೊಂಡ್ರೆ ಹೋಲ್ಸೇಲ್. ಒಂದೇ ಸಾಕು ನಮಗೆ, ಒಂದೇ ಕೊಡ್ತೀರಾ ಅಂತ ಹೇಳಿದ್ರೆ ಇದು ರಿಟೇಲ್, ಆಯಿತಾ. ಇದು ಸಿಂಪಲ್ ಆಗಿ ಅರ್ಥ ಮಾಡಿಸಿದ್ದೀನಿ. ಐ ಥಿಂಕ್ ಅರ್ಥ ಆಗಿದೆ ಅನ್ಕೊತೀನಿ, ಆಯಿತಾ. ನೆಕ್ಸ್ಟ್ ರಿಟೇಲ್ ಟ್ರೇಡರ್ಸ್ ಅಂದರೆ ಇದು ಒಂದೊಂದನ್ನೇ ಕೊಡುವಂಥದ್ದು, ಆಯಿತಾ. ಎಷ್ಟು ಬೇಕು ಕನ್ಸ್ಯೂಮರಿಗೆ ಅಷ್ಟು ಕೊಡುವಂಥದ್ದು. ದೇ ಬೈ ಗೂಡ್ಸ್ ಫ್ರಮ್ ದ ಹೋಲ್ಸೇಲರ್ಸ್ ಆ್ಯಂಡ್ ಸೆಲ್ ದೆಮ್ ಟು ದ ಕನ್ಸ್ಯೂಮರ್ಸ್. ಅವರು ರಾಶಿ ತೊಗೊಂಡು ಬಂದು ಏನು ಮಾಡ್ತಾರೆ? ಅದು ಕನ್ಸ್ಯೂಮರ್ಸಿಗೆ ಸೆಲ್ ಮಾಡ್ತಾರೆ, ಆಯಿತಾ. ದೇ ರೆಂಡರ್ಸ್ ವೇರಿಯಸ್ ಸರ್ವಿಸ್ ಟು ದ ಕನ್ಸ್ಯೂಮರ್ಸ್. ಅವರು ತುಂಬ ಥರದ ಸರ್ವಿಸ್ಗಳನ್ನು ಕನ್ಸ್ಯೂಮರ್ಸಿಗೆ ಕೊಡ್ತಾರೆ. ಸಮ್ ಆಫ್ ದೆಮ್ ಲಾಸ್ಟ್ ಕನೆಕ್ಟಿಂಗ್ ಲಿಂಕ್ಸ್ ಇನ್ ದ ಡಿಸ್ಟ್ರಿಬ್ಯೂಷನಲ್ಲಿ ಮಕ್ಕಳೇ ನಾನು ಹೇಳಿದೆ, ಪ್ರೊಡಕ್ಷನ್ ಮಾಡ್ತಾರೆ, ಆಮೇಲೆ ಇಂಡಸ್ಟ್ರೀಸಿಗೆ ಹೋಗುತ್ತೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಆಮೇಲೆ ದೊಡ್ಡ ದೊಡ್ಡ ಮಾಲ್ಸ್ ಆ ಕಡೆ ಈ ಕಡೆ ಅಂಗಡಿಗಳಲ್ಲಿ ಬರುತ್ತೆ, ಅಲ್ಲಿಂದ ವೆಂಡರ್ಸ್ ಹೋಗಿ ತಗೊಳ್ತಾರೆ. ವೆಂಡರ್ಸ್ ಅಂದರೆ ಮಕ್ಕಳೇ ಇದು ಬಂದ್ಬಿಟ್ಟು ಮನೆಗೆ ಸೆಲ್ ಮಾಡ್ತಾರಲ್ಲ, ಇವರು ಇವರಿಂದ ಏನು ಡೈರೆಕ್ಟ್ ಕನ್ಸ್ಯೂಮರಿಗೆ ಹೋಗುತ್ತೆ. ಈಗ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಇದು ನಾನೆಲ್ಲೂ ಸೆಲ್ ಮಾಡಲ್ಲ, ಹೌದಲ್ವಾ. ಈಗ ಇದು ಎಲ್ಲೋ ಯಾರೋ ಬಂದರು, ಇದು ನನಗೆ ನಾನು ಮಾಡಿದೆ, ಇಲ್ಲಿ ಮನೆ ಹತ್ರ ಯಾರೋ ಬಂದಿದ್ರು ಅಂತ ಅಂದ್ಕೊಳ್ಳಿ, ಇದನ್ನು ನಾನು ಪರ್ಚೇಸ್ ಮಾಡಿದೆ, ಲಾಸ್ಟ್ ಪರ್ಚೇಸ್ ಅಲ್ವಾ, ಇದು ನನ್ನ ಹತ್ರ ಇರುತ್ತೆ, ಹೌದಾ. ಮತ್ತು ಇದನ್ನ ನಾನು ಎಲ್ಲೂ ಸೆಲ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಅವ್ರನ್ನ ಏನಂತಾರೆ? ಲಾಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ತಾರೆ, ಆಯಿತಾ, ರಿಟೇಲರ್ಸಿಗೆ. ಓಕೆನಾ ಮಕ್ಕಳೇ? They store the goods to meet the demand of the consumer. They take the risk of loss in business or loss of goods. ಮಕ್ಕಳೇ, ಮತ್ತೆ ಇವ್ರು ಏನು ಮಾಡ್ತಾರೆ ಗೊತ್ತಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನೇನು ಮಾಡಿದ್ದೀನಿ, ಒಂದು 100 ಅಥವಾ 200 300 kgs ನಾನು ಸ್ಮಾಲ್ ಆಗಿ ಕ್ವಾಂಟಿಟಿಯಲ್ಲಿ ಹೇಳ್ತಿದ್ದೀನಿ. ಒಂದು 300 kgs ನಾನೇನು ಮಾಡಿದೆ? ಆನಿಯನ್, ಆಯಿತಾ, ಈರುಳ್ಳಿನ ನಾನು ತೊಗೊಂಡ್ಬಿಟ್ಟು ನಾನೇನು ಮಾಡ್ತೀನಿ? ಈಗ 10 ರೂಪಾಯಿನೋ 20 ರೂಪಾಯಿ kgನೋ ಈರುಳ್ಳಿ ಇತ್ತು. ನಾನೇನು ಮಾಡಿಕೊಂಡೆ? ನಾನು ರಿಟೇಲರ್, ಆಯಿತಾ. ನಾನು ಬಂದ್ಬಿಟ್ಟು ಗೋಡನ್ಗಳಿರ್ತಾವಲ್ಲ ಅಲ್ಲಿ ತೊಗೊಂಡೆ, ಮಾರ್ಕೆಟ್ಗಳಿರ್ತಾವಲ್ಲ ಅಲ್ಲಿ 10-20 ರೂಪಾಯಿ ಇತ್ತು, ನಾನು ತೊಗೊಂಡ್ಬಿಟ್ಟು ನಾನೇನು ಮಾಡ್ತಿದ್ದೀನಿ? ಸ್ಟೋರ್ ಮಾಡಿದೆ. ಸ್ವಲ್ಪ ದಿನ ಸ್ಟೋರ್ ಮಾಡಾದ್ಮೇಲೆ ಏನಾಯಿತು? ಈರುಳ್ಳಿ ಮಳೆನೋ ಏನೋ ಬಂದ್ಬಿಟ್ಟು ಎಲ್ಲ ಕೊಚ್ಕೊಂಡು ಹೋಯ್ತು, ಹಾಳಾಗೋಯ್ತು ಅಂತ ಈರುಳ್ಳಿ ರೇಟು ಜಾಸ್ತಿ ಆಯಿತು. ಜಾಸ್ತಿ ಆದಾಗ ನಾನೇನು ಮಾಡ್ತೀನಿ? ಯಾರ ಹತ್ರನೂ ಜಾಸ್ತಿ ಇರಲ್ವಲ್ಲ, ಆ ಟೈಮಲ್ಲಿ ನಾನು ತೊಗೊಂಡೋಗಿ ಏನು ಮಾಡ್ತೀನಿ? 50 ರೂಪಾಯಿಗೋ 60 ರೂಪಾಯಿಗೋ ಅದನ್ನು kg ಅಷ್ಟು ಸೆಲ್ ಮಾಡ್ತೀನಿ. ನನಗೆ ಎಷ್ಟು ಸಿಗುತ್ತೆ? 40 ರೂಪೀಸ್ 1 kg ಮೇಲೆ ಸಿಗುತ್ತೆ, ಹೌದಲ್ವಾ. ಇದು ಒಂದು ಸತಿ ನನಗೆ ಪ್ರಾಫಿಟು ಆಗುತ್ತೆ. ಈಗ ಇನ್ನೊಂದು ಸತಿ ನಾನೊಂದು ಟೊಮ್ಯಾಟೋನೋ ಏನೋ ಒಂದು 20 ರೂಪಾಯಿಗೆ ತೊಗೊಂಡು ಸ್ಟೋರ್ ಮಾಡಿಕೊಂಡೆ. ಆದರೆ ಏನಾಯಿತು? ಒಂದೇ ಸತಿ ಫಾರ್ಮಿಂಗ್ ಟೊಮ್ಯಾಟೋದು ಜಾಸ್ತಿ ಆಗಿಬಿಡ್ತು, 10 ರೂಪಾಯಿಗೆ ಬಂದುಬಿಡ್ತು ಮಾರ್ಕೆಟಲ್ಲಿ. ಈಗ ನಾನು ಜಾಸ್ತಿ ದಿನ ಇಟ್ಕೊಂಡ್ರೆ ಅದು ಕೊಳ್ತೋಗಿ ಹಾಳಾಗುತ್ತೆ, ಹಾಳಾಗ್ಬಿಡುತ್ತೆ. ಆಮೇಲೆ ಈಗ ನಾನು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಯಾಕಂದರೆ 20 ರೂಪಾಯಿ ಆಗಿಬಿಟ್ಟಿದೆ. ಈಗ ನಾನು ಸೆಲ್ ಮಾಡೋಕ್ಕೆ ಹೋದರೆ ನನಗೇನಾಗುತ್ತೆ? ಈಗ ಲಾಸ್ ಕೂಡ ಆಗುತ್ತೆ, ಆಯಿತಾ. ಈ ಥರ ಈ ರಿಟೇಲರ್ಸಿಗೆ ಒಂದು ಸತಿ ಪ್ರಾಫಿಟು ಆಗುತ್ತೆ, ಒಂದು ಸತಿ ಲಾಸು ಆಗುತ್ತೆ. ಇವರು ಎರಡನ್ನೂ ನೋಡ್ತಾರೆ, ಆಯಿತಾ.
ನೆಕ್ಸ್ಟ್ ದೇ ಗ್ರೇಟ್ ದ ಗೂಡ್ಸ್ ಆ್ಯಂಡ್ ಸಪ್ಲೈ ಅಕಾರ್ಡಿಂಗ್ ಟು ದ ಟೇಸ್ಟ್ ಆಫ್ ದಿ ಕನ್ಸ್ಯೂಮರ್ಸ್. ಅವ್ರು ಏನು ಮಾಡ್ತಾರೆ, ಯಾವ ಹೈ ಲೆವೆಲಲ್ಲಿ ಗೂಡ್ಸ್ನ ತೊಗೊಂಡು ಹೋಗ್ತಾರೆ ಅಂದರೆ ಇದು ಕನ್ಸ್ಯೂಮರಿಗೆ ಇಷ್ಟ ಆಗ್ತಿದೆಯಾ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ಇದು ಒಂದು ಫಸ್ಟ್ ನಾನು 10 ರೂಪಾಯಿಗೆ ಪರ್ಚೇಸ್ ಮಾಡಿದೆ ಅಂದ್ಕೊಳ್ಳಿ. ಇದನ್ನು ನಾನು ಯಾರಿಗೋ ತೋರಿಸ್ದೆ, ಅವ್ರಿಗೆ ಇಷ್ಟ ಆಯಿತು ಆಯಿತಾ, ಅವ್ರು ತೊಗೊಂಡ್ರು, ಮತ್ತು ಎಲ್ರಿಗೂ ಇದು ಇಷ್ಟ ಆಗ್ತಾ ಹೋಯಿತು. ಅವ್ರು ಏನು ಮಾಡ್ತಾರೆ, ಇದರಿಂದ ರೇಟು ಒಂಚೂರು ಜಾಸ್ತಿ ಮಾಡ್ಕೊಳ್ತಾರೆ. ಮತ್ತು ಇದನ್ನು ನೋಡ್ತಾರೆ, ಓ ಇದು ಜನರಿಗೆ ತುಂಬ ಇಷ್ಟ ಆಗ್ತಿದೆ ಅಂದು ನೋಡಿಬಿಟ್ಟು ಏನು ಮಾಡ್ತಾರೆ, ಈ ಥರದನ್ನ ಜಾಸ್ತಿ ಈ ಥರದ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾರೆ ಆಯಿತಾ. ಈ ಥರ ಒಂದು ಎಕ್ಸಾಂಪಲ್ ನಿಮಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಥಿಂಕ್ ಅರ್ಥ ಆಗಿದೆ ಅಂತ. ದೇ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟಿ ಟು ದ ಕನ್ಸ್ಯೂಮರ್ಸ್ ಆಯಿತಾ. ಅವರು ಮತ್ತೆ ಕ್ರೆಡಿಟ್ ಫೆಸಿಲಿಟಿ ಕೂಡ ಕೊಡ್ತಾರೆ, ದುಡ್ಡನ್ನ ಕಟ್ಟೋದು ಫೆಸಿಲಿಟಿ ಕೂಡ ಕೊಡ್ತಾರೆ. ಮಕ್ಕಳೇ, ನೀವು ನೋಡಿರ್ಬೋದು, ಮನೆ ಹತ್ರ ಬಂದ್ಬಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ಮಾರ್ತಾರೆ ಸ್ವಲ್ಪ ಜನ. ಅವ್ರೇನು ಮಾಡ್ತಾರೆ, ನೀವು ವೀಕ್ಲಿ ಕಟ್ತಾ ಹೋಗಿ. ಈಗ ಸ್ವಲ್ಪ ಜನ ಮನೇಲಿ ಏನಾದರೂ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಹೆಂಗಸರು, ಅವ್ರಿಗೇನಂತಾರೆ, ನಾವು ವೀಕ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಂತೀವಿ, ವೀಕ್ಲಿ 100 200 ಕಟ್ಕೊಂಡು ಹೋಗಿ ಇದನ್ನು ಫಿನಿಶ್ ಮಾಡಿ ಅಂತ ಹೇಳ್ತಾರೆ. ಆ ಥರ ಫೆಸಿಲಿಟೀಸ್ ಕೂಡ ಕೊಡ್ತಾರೆ. ಗಿವ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ನ್ಯೂಲಿ ಅವೈಲೇಬಲ್ ಗುಡ್ಸ್. ಮತ್ತು ಅವರು ನೀವು ಹೊಸದಾಗಿ ಅವ್ರ ಹತ್ರ ಏನೇನು ಬಂದಿದೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ. ಆಲ್ಟರ್ನೇಟಿವ್ ಗುಡ್ಸ್ ಫಾರ್ ದಿ ಪರ್ಟಿಕ್ಯುಲರ್ ಗುಡ್ಸ್ ದಟ್ ಆರ್ ನಾಟ್ ಅವೈಲೇಬಲ್. ಈಗೇನಾದರೂ ಈ ಪೆನ್ನು ನನ್ನ ಹತ್ರ ಇತ್ತು, ಈಗ ಇದು ಮಾರ್ಕೆಟಲ್ಲಿ ಈ ಪೆನ್ ಬರ್ತಿಲ್ಲ ಆಯಿತಾ. ಈ ಪೆನ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಇದರಿಂದ ಕೆಲಸ ಇರುತ್ತೆ, ಹೌದಲ್ವಾ, ನಾನು ಬರಿಬೇಕು, ಇದು ಮಾಡಬೇಕು, ನನಗೆ ಕೆಲಸ ಇದೆ, ಆದರೆ ಈ ಪೆನ್ ಬರ್ತಿಲ್ಲ. ಅವ್ರೇನು ಮಾಡ್ತಾರೆ ನೋಡಿ, ಆ ಪೆನ್ ಬರ್ತಿಲ್ಲ, ಆದರೆ ಅದರ ಆಲ್ಟರ್ನೇಟಿವ್ ಇನ್ನೊಂದು ಪೆನ್ ಬರ್ತಿದೆ, ಆ ಬ್ಲ್ಯಾಕ್ ಬರ್ತಿಲ್ಲ, ಆದರೆ ಬ್ಲೂ ಬರ್ತಿದೆ, ಇದರಿಂದ ನಿಮ್ಮ ಕೆಲಸ ಆಗಬಹುದು, ನೋಡಿ ಇದು ತಗೊಳ್ಳಿ ಅಂತ ಇನ್ಫಾರ್ಮೇಷನನ್ನು ಕೊಡ್ತಾರೆ ಮಕ್ಕಳೇ ಆಯಿತಾ. ಯಾವುದು ಅವೈಲೇಬಲ್ ಇಲ್ಲ ಮಾರ್ಕೆಟಲ್ಲಿ ಮತ್ತು ಯಾವುದು ಅವೈಲೇಬಲ್ ಇದೆ ಇದನ್ನು ಬಿಟ್ಟು ಈ ಥರನೇ ಕೆಲಸ ಮಾಡುತ್ತೆ, ಆದರೆ ಇದು ಅವೈಲೇಬಲ್ ಇಲ್ಲ, ಈ ಥರ ಪ್ರಾಡಕ್ಟ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನನ್ನು ಕೊಡ್ತಾರೆ ಆಯಿತಾ. ನೆಕ್ಸ್ಟ್, ರಿಟೇಲ್ ಟ್ರೇಡ್ ಈಸ್ ಕ್ಯಾರಿಡ್ ಔಟ್ ಇನ್ ಡಿಫ್ರೆಂಟ್ ವೇಸ್. ರಿಟೇಲ್ ಟ್ರೇಡ್ನ ಏನು ಮಾಡ್ತಾರೆ, ಈ ಡೈರೆಕ್ಟ್ ಜನಕ್ಕೆ ಸೆಲ್ ಮಾಡೋರು ರಿಟೇಲ್ ಟ್ರೇಡ್ನ ತುಂಬ ಟೈಪ್ಸಲ್ಲಿ ಕ್ಯಾರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಪರ್ಮನೆಂಟ್ ಶಾಪ್ಸ್, ಒಂದೊಂದು ಪರ್ಮನೆಂಟ್ ಶಾಪ್ಸ್ನ ಹಾಕ್ಕೊಂಡು ಕೂತ್ಕೊಂಡು ಒಂದೊಂದು ಜಾಗದಲ್ಲಿ ಮಾಡ್ತಾರೆ. ಇನ್ನೊಂದು ಐಟರ್ನೆಂಟ್ ಆರ್ ಮೊಬೈಲ್ ಟ್ರೇಡರ್ಸ್ ಸಣ್ಣ ಟ್ರೇಡರ್ಸ್ ಅಂತ ಹೇಳ್ತೀವಿ ಆಯಿತಾ. ಪರ್ಮನೆಂಟ್ ಶಾಪ್ಸ್ ಹೇಗಿರುತ್ತೆ, ದೇ ಆರ್ ಓಪನ್ ಎಟ್ ಅ ಫಿಕ್ಸ್ ಪ್ಲೇಸ್ ಆ್ಯಂಡ್ ಕ್ಯಾರಿ ಔಟ್ ಟ್ರೇಡ್. ಈಗ ಮಾರ್ಕೆಟ್ಗಳಲ್ಲೆಲ್ಲ ಒಂದೊಂದು ಶಾಪ್ಗಳಿರುತ್ತೆ, ಪರ್ಮನೆಂಟ್ ಶಾಪ್ ಅಲ್ಲೇ ಇರುತ್ತೆ, ನಾವು ಯಾವಾಗ ಹೋದ್ರೂ ಅವರು ಸಿಗ್ತಾರೆ ಆಯಿತಾ. ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ಕೊಳ್ಳೋದನ್ನು ಅವರು ಪರ್ಮನೆಂಟ್ ಟ್ರೇಡರ್ಸ್ ಅಂತ ಹೇಳ್ತೀವಿ ಆಯಿತಾ. ಇಟ್ನೆರೆಂಟ್ ಆರ್ ಮೊಬೈಲ್ ಟ್ರೇಡರ್ಸ್ ಅಂದರೆ ಮಕ್ಕಳೇ, ದೇ ಡು ನಾಟ್ ಹ್ಯಾವ್ ಅ ಫಿಕ್ಸ್ಡ್ ಪ್ಲೇಸ್. ಅವರು ಒಂದು ಪರ್ಮನೆಂಟ್ ಜಾಗದಲ್ಲಿ ಅಥವಾ ಫಿಕ್ಸ್ಡ್ ಜಾಗದಲ್ಲಿ ಕುತ್ಕೊಂಡು ಮಾರೋದಿಲ್ಲ. ಅವ್ರು ಏನು ಮಾಡ್ತಾರೆ, ದ ಇಂಪಾರ್ಟೆಂಟ್ ಅಮಾಂಗ್ ದೆಮ್ ಆರ್ ಹಾಕರ್ಸ್ ಅಂದರೆ ಮಕ್ಕಳೇ, ತಲೆ ಮೇಲೆ ಬುಟ್ಟಿಗಳೆಲ್ಲ ಇಟ್ಕೊಂಡು ಅಥವಾ ನಡ್ಕೊಂಡು ಬರ್ತಾರಲ್ಲ, ಅವ್ರನ್ನ ಹಾಕರ್ಸ್ ಅಂತ ಹೇಳ್ತೀವಿ. ಪೆಡ್ಲರ್ಸ್ ಅಂದರೆ ಈ ತಳ್ಳೋ ಗಾಡಿಗಳನ್ನು ತೊಗೊಂಡು ಬರ್ತಾರೆ ನೋಡಿ ಮಕ್ಕಳೇ, ಅವ್ರನ್ನ ನಾವು ಪೆಡ್ಲರ್ಸ್ ಅಂತ ಹೇಳ್ತೀವಿ. ಸ್ಟ್ರೀಟ್ ವೆಂಡರ್ಸ್ ಆಯಿತಾ. ಸ್ಟ್ರೀಟ್ ವೆಂಡರ್ಸ್ ಆ್ಯಂಡ್ ಮಾರ್ಕೆಟ್ ವೆಂಡರ್ಸ್. ಸ್ಟ್ರೀಟ್ ವೆಂಡರ್ಸ್ ಅಂದರೆ ಮಕ್ಕಳೇ, ಅಲ್ಲಲ್ಲಿ ಸಣ್ಣ ಇದು ಏನು ನಾವು ರೋಡ್ ಸೈಡ್ ಟ್ರೇಡರ್ಸ್ ಅಂತ ಹೇಳ್ತೀವಲ್ಲ, ಅವ್ರನ್ನ ಸ್ಟ್ರೀಟ್ ಟ್ರೇಡರ್ಸ್ ಅಂತ ಹೇಳ್ತೀವಿ. ಅವ್ರು ರೋಡ್ ಸೈಡ್ ಹಾಕ್ಕೊಂಡು ಕುತ್ಕೊಂಡಿರ್ತಾರೆ. ಅವ್ರು ಅಲ್ಲಿ ಇರಲೂಬಹುದು, ಇಲ್ಲ ಅಲ್ಲಿ ಇದ್ದಿಲ್ವಾಗೂ ಇರಬಹುದು, ಯಾಕಂದರೆ ಅವ್ರದ್ದು ಪರ್ಮನೆಂಟ್ ಶಾಪ್ ಅಲ್ಲ. ಈಗ ನೋಡೋಣ, ಹಾಕರ್ಸ್ ಹೇಗೆ ಬರ್ತಾರೆ ಅಂದರೆ, ದೇ ಕ್ಯಾರಿ ಗೂಡ್ಸ್ ಆನ್ ದರ್ ಹೆಡ್. ಗೂಡ್ಸ್ನ ಏನು ಮಾಡ್ತಾರೆ, ಹೆಡ್ ಮೇಲೆ ಹೆಡ್ ಮೇಲೆ ಇಟ್ಕೊಂಡು ಬರ್ತಾರೆ. ಅವ್ರೇನು ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಾರೆ, ಮನೆಯಿಂದ ಮನೆಗೆ, ಬಾಗಿಲಿಂದ ಬಾಗಿಲಿಗೆ ಬಂದು ಅವರು ಸೆಲ್ ಮಾಡ್ಕೊಂಡು ಹೋಗ್ತಾರೆ. ದೇ ಜನರಲಿ ನೋ ಓನ್ಲಿ 1 or 2 types of shell and then sell. ಓಕೆ, ದೇ ಜನರಲಿ ಸೆಲ್ ಓನ್ಲಿ 1 or 2 types of goods. ಎಕ್ಸಾಂಪಲ್ ವೆಜಿಟೇಬಲ್ಸ್. ಈ ಥರ ಈ ಹಾಕರ್ಸ್ ಏನು ಬರ್ತಾರಲ್ಲ, ಅವ್ರು ಜಾಸ್ತಿ ವೆಜಿಟೇಬಲ್ಸ್, ಫ್ರೂಟ್ಸ್ ಸೆಲ್ ಮಾಡೋರೆ ಬರುವಂಥದ್ದು ಆಯಿತಾ. ಅವರು 1 ಥರದ್ದು 2 ಥರದ್ದು ಗೂಡ್ಸ್ನ ತೊಗೊಂಡು ಬಂದು ಸೆಲ್ ಮಾಡ್ಕೊಂಡು ಹೋಗ್ತಾರೆ. ಪೆಡ್ಲರ್ಸ್, ದೇ ಕ್ಯಾರಿ ದೇರ್ ಗೂಡ್ಸ್ ಆನ್ ದೇರ್ ವೀಲ್ಡ್ ಕಾರ್ಟ್ಸ್ ಅಂದರೆ ಮಕ್ಕಳೇ, ತಳ್ಳೋ ಗಾಡಿಗಳು ಬರ್ತಾವಲ್ಲ, ಅವರಿಗೆ ಏನು ಚಕ್ರ ವೀಲ್ಗಳು ಇರ್ತವೆ ಆಯಿತಾ. ಅದ್ರ ಮೇಲೆ ಅವರು ಗೂಡ್ಸ್ನ ತೊಗೊಂಡು ಬಂದು ಅವರು ಕೂಡ ಡೋರ್ ಟು ಡೋರ್ ಸರ್ವಿಸ್ನ ಕೊಡ್ತಾರೆ. ದೇ ಗ್ರ್ಯಾಜುಯಲಿ ಸೆಲ್ ಮೋರ್ ದ್ಯಾನ್ 1 ಗೂಡ್ಸ್. ಇವರು ಒಂಚೂರು ಜಾಸ್ತಿ ಗೂಡ್ಸ್ನ ತೊಗೊಂಡು ಬಂದು ಸೆಲ್ ಮಾಡ್ಕೊತಾರೆ ಆಯಿತಾ. ಸ್ಟ್ರೀಟ್ ವೆಂಡರ್ಸ್ ಆರ್ ಫುಟ್ಪಾತ್ ಟ್ರೇಡರ್ಸ್. ನಾನು ಹೇಳಿದೆ, ಸ್ಟ್ರೀಟ್ ವೆಂಡರ್ಸ್ ರೋಡ್ ಸೈಡು ಫುಟ್ಪಾತ್ ಟ್ರೇಡರ್ಸ್ ಅಂತ ಹೇಳ್ತೀವಿ ನಾವು. ರೋಡ್ ಸೈಡ್ ಹಾಕ್ಕೊಂಡು ಸಣ್ಣ ಅಂಗಡಿಗಳು ಅಥವಾ ಒಂದು ಇದು ದೊಡ್ಡ ಅಂಬ್ರೆಲಾನ ಹಾಕ್ಕೊಂಡು ಬಿಸಿಲು ಬೀಳ್ದಂಗೆ ಕೂತ್ಕೊಂಡಿರ್ತಾರಲ್ಲ ಮಕ್ಕಳೇ, ಅವ್ರನ್ನ. ದೇ ಡಿಸ್ಪ್ಲೇ ಗೂಡ್ಸ್ ಇನ್ ಬಿಸಿ ಸ್ಟ್ರೀಟ್ ಕಾರ್ನರ್ಸ್. ಇವರೆಲ್ಲ ಜಾಸ್ತಿ ಎಲ್ಲಿರ್ತಾರೆ ನೋಡಿ, ಬ್ಯುಸಿ ಸ್ಟ್ರೀಟ್ ಇರಬೇಕು, ಅಲ್ಲಿ ಜನ ಓಡಾಡ್ತಿರ್ಬೇಕು, ಅಲ್ಲಿ ಜನ ಪರ್ಚೇಸ್ ಮಾಡ್ತಾ ಇರಬೇಕು, ಅಲ್ಲಿ ಜಾಸ್ತಿ ಜನದ ಕನೆಕ್ಷನ್ ಇರಬೇಕು ಆ ಜಾಗದಲ್ಲಿ ಆಯಿತಾ. ಅಲ್ಲಿ ಬರ್ತಾ ಹೋಗ್ತಾ ಇರ್ಬೇಕು ಜನ, ಆ ಜಾಗದಲ್ಲಿ ಕೂತ್ಕೊಳ್ತಾರೆ. ಆರ್ ಆನ್
ಪೇಮೆಂಟ್ಸ್ ಆ್ಯಂಡ್ ಸೆಲ್ ದೆಮ್ ಟು ದ ಕನ್ಸ್ಯೂಮರ್ಸ್. ಅಲ್ಲಿ ಏನು ಮಾಡ್ತಾರೆ, ಅವರು ಸೆಲ್ ಮಾಡ್ತಾರೆ. ಆಮೇಲೆ ಮಾರ್ಕೆಟ್ ಸೆಲ್ಲರ್ಸ್ ಆಯಿತಾ ಮಕ್ಕಳೇ. ಮಾರ್ಕೆಟ್ ಸೆಲ್ಲರ್ಸ್ ಅವ್ರು ಇವ್ರನ್ನ ಶಾಂಡಿ ಸೆಲ್ಲರ್ಸ್ ಅಂತ ನಾವು ಹೇಳ್ತೀವಿ. ವೀಕ್ಲಿ ಮಾರ್ಕೆಟ್ಸ್ ಟೇಕ್ಸ್ ಪ್ಲೇಸ್ ಅಟ್ ಅ ವಿಲೇಜ್ ಆರ್ ಟೌನ್ ಒನ್ಸ್ ಇನ್ ಅ ವೀಕ್ ಮಾರ್ಕೆಟ್, ಪೇಟೆ ಅಂತ ಹೇಳ್ತೀವಲ್ಲ, ಪೇಟೆಗೆ ಹೋಗ್ತೀವಲ್ಲ, ಅದೇನು ಒನ್ಸ್ ಇನ್ ಅ ವೀಕ್ ಇರುತ್ತೆ. ಒಂದೊಂದು ಊರುಗಳಲ್ಲಿ ಟ್ಯೂಸ್ಡೇ ಇರುತ್ತೆ, ಒಂದೊಂದು ಊರುಗಳಲ್ಲಿ ಸ್ಯಾಟರ್ಡೇ ಇರುತ್ತೆ, ಒಂದೊಂದು ಊರುಗಳಲ್ಲಿ ಸಂಡೇ ಇರುತ್ತೆ ಆಯಿತಾ. ಈ ಥರ ಇರುತ್ತೆ. ವೀಕ್ಲಿ ಮಾರ್ಕೆಟ್ಸ್ ಅಂತ ಹೇಳ್ತೀವಿ ಇದನ್ನ. ಇಲ್ಲಿ ಹಾಕ್ಕೊಂಡವ್ರನ್ನ ಮಾರ್ಕೆಟ್ ಸೆಲ್ಲರ್ಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಟ್ರೇಡರ್ಸ್ ಟೇಕ್ ದೇರ್ ಗೂಡ್ಸ್ ಆ್ಯಂಡ್ ದೀಸ್ ಮಾರ್ಕೆಟ್ಸ್ ಆ್ಯಂಡ್ ಸೆಲ್ ದೆಮ್ ಟು ದ ಕನ್ಸ್ಯೂಮರ್ಸ್. ಅವ್ರು ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ತೊಗೊಂಡು ಬಂದು ಒಂದು ಜಾಗದಲ್ಲಿ ಹಾಕ್ಕೊಂಡು ಅದನ್ನು ಸೆಲ್ ಮಾಡ್ತಾರೆ. ಅನದರ್ ಸ್ಪೆಷಾಲಿಟಿ ಆಫ್ ದೀಸ್ ವೀಕ್ಲಿ ಮಾರ್ಕೆಟ್ಸ್ ಈಸ್ ದಟ್ ಸರೌಂಡಿಂಗ್ ವಿಲೇಜಸ್ ಬ್ರಿಂಗ್ ದ ಗೂಡ್ಸ್ ವಿಚ್ ದೇ ಹ್ಯಾವ್ ಗ್ರೋನ್ ಆರ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೆಲ್ ದೆಮ್. ಅಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ಥರದ ಜನರು ಏನು ಅಲ್ಲಿ ಕ್ರಾಪ್ಸ್ನ ಬೆಳೆಸಿರ್ತಾರೆ, ಅಥವಾ ಏನಾದರೂ ಹ್ಯಾಂಡ್ ಮೇಡ್ ಏನಾದರೂ ಮಾಡಿರ್ತಾರೆ, ಅಥವಾ ಏನಾದರೂ ಮನೇಲಿ ಏನಾದರೂ ಕುಕ್ ಮಾಡ್ಕೊಂಡು ತೊಗೊಂಡು ಬಂದು ಸೆಲ್ ಮಾಡ್ತಾರೆ, ಆ ಥರ ಎಲ್ಲ ಏನು ಮಾಡ್ತಾರೆ, ಅವರಿಗೆಲ್ಲ ತುಂಬ ಈಸಿ ಆಗುತ್ತೆ. ವೀಕ್ಲಿ ಒನ್ಸ್ ಅವರು ವಿಲೇಜ್ ಹತ್ತಿರ ಇದ್ದವರು ಅಲ್ಲೇ ತೊಗೊಂಡು ಬಂದು ಸೆಲ್ ಮಾಡ್ಕೊತಾರೆ ಆಯಿತಾ. ಎಕ್ಸಾಂಪಲ್ ಏನೇನು ಸೆಲ್ ಮಾಡ್ತಾರೆ ಅಲ್ಲಿ, ವೆಜಿಟೇಬಲ್ಸ್ ಸೆಲ್ ಮಾಡ್ತಾರೆ, ಎಗ್ ಸೆಲ್ ಮಾಡ್ತಾರೆ, ಬಟರ್ಸ್ ಸೆಲ್ ಮಾಡ್ತಾರೆ, ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಸೆಲ್ ಮಾಡ್ತಾರೆ ಆಯಿತಾ. ಅಗ್ರಿಕಲ್ಚರ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಸೆಲ್ ಮಾಡ್ತಾರೆ ಆಯಿತಾ. ಬ್ಲ್ಯಾಂಕೆಟ್ಸ್, ಶ್ರಗ್ಸ್, ಇದೆಲ್ಲ ಬೇರೆ ಬೇರೆ ಬಟ್ಟೆ, ಇದೆಲ್ಲ ತುಂಬ ಟೈಪ್ಸ್ ಇರುತ್ತೆ ಮಕ್ಕಳು. ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ವಿತ್ ದ ಮನಿ ದೇ ಬೈ ದೇರ್ ರಿಕ್ವೈರ್ಮೆಂಟ್ಸ್. ಅದೇನು ಅವರಿಗೆ ಹಣ ಸಿಗುತ್ತಲ್ಲ, ಅವ್ರೇನಲ್ಲಿ ದುಡಿತಾರಲ್ಲ, ಆ ಹಣದಿಂದ ಅವ್ರಿಗೇನು ಬೇಕೋ ಅದನ್ನು ಪರ್ಚೇಸ್ ಮಾಡ್ತಾರೆ. ಅಟ್ ಸಮ್ ಪ್ಲೇಸಸ್ ಇಯರ್ಲಿ ಫೇರ್ಸ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದೇರ್ ಟು ದ ಟ್ರೇಡರ್ಸ್ ಗ್ಯಾದರ್ ಆ್ಯಂಡ್ ಸೆಲ್ ದ ಪ್ರಾಡಕ್ಟ್ಸ್ ಟು ದ ಕನ್ಸ್ಯೂಮರ್ಸ್. ಮತ್ತು ಏನು, ಈ ಜಾತ್ರೆ ಅಂತ ಎಲ್ಲ ಹಾಕ್ತಾರಲ್ಲ ಮಕ್ಕಳೇ, ಫೇರ್ಸ್ ಅಂದರೆ ಜಾತ್ರೆ ಅಂತ ಆಯಿತಾ. ಇದು ವರ್ಷಕ್ಕೊಂದ್ಸತಿ, 5 ವರ್ಷಕ್ಕೊಂದ್ಸತಿ ಎಲ್ಲ ಜಾತ್ರೆ ಇರುತ್ತೆ ಆಯಿತಾ. ಆ ಜಾತ್ರೆಗಳಲ್ಲೂ ಕೂಡ ಏನು ಮಾಡ್ತಾರೆ, ಥಿಂಗ್ಸ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಸೆಲ್ ಮಾಡ್ಕೊತಾರೆ, ಅಲ್ಲೂ ಕೂಡ ಅವರಿಗೆ ಪ್ರಾಫಿಟ್ ಸಿಗುತ್ತೆ. ಈಗ ನೆಕ್ಸ್ಟ್ ನೋಡೋಣ, ಹೋಲ್ಸೇಲ್ ಟ್ರೇಡರ್ಸ್. ಓಕೆನಾ ಮಕ್ಕಳೇ, ಇದು ನಿಮಗೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಇದನ್ನ ಮನೆಯಲ್ಲಿ ಹಾಕುವಂಥದ್ದು ಆಯಿತಾ, ಹ್ಯಾಂಡ್ ಮೇಡ್ ಥಿಂಗ್ಸ್ ಇದು. ಓಕೆನಾ ಮಕ್ಕಳೇ, ಇದೇನಿದು ಹ್ಯಾಂಡ್ ಮೇಡ್ ಥಿಂಗ್ಸ್ ನಿಮಗೆ ಕಾಣ್ತಿರ್ಬೋದು. ಇದು ಉಲನ್ ಅಂತ ಹೇಳ್ತೀವಲ್ಲ, ಕ್ರೋಶೆ ಹಾಕಿರೋದಿದ್ದು ಉಲನ್ನಿಂದ ಮಾಡಿರುವಂಥದ್ದು. ಮತ್ತು ಇದು ನೋಡಿ, ಇದು ಫುಲ್ಲು ವುಡ್ಡಿಂದ ಮಾಡಿರುವಂಥದ್ದು ಹೌದಾ. ಇದರಲ್ಲಿ ಒಂಚೂರಷ್ಟೇ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ, ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ, ಮಿಕ್ಕಿದ್ದೆಲ್ಲ ಇದು ಏನು ವುಡ್ಡಿಂದ ಮಾಡಿರುವಂಥದ್ದು. ಇದು ಹ್ಯಾಂಡ್ ಮೇಡ್ ಮಕ್ಕಳೇ ಆಯಿತಾ. ಇದೆಲ್ಲ ಏನು ಮಾಡ್ತಾರೆ ಜನರು ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಇದೆಲ್ಲ ಅವ್ರ ಫ್ಯಾಮಿಲಿ ಜೊತೆ ಕ್ರಿಯೇಟ್ ಮಾಡ್ಕೊಂಡು ಬಂದು ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪಿಂದ ಇದನ್ನೆಲ್ಲ ಏನು ಮಾಡ್ತಾರೆ, ಮಾರ್ಕೆಟ್ಗಳೆಲ್ಲ ಸೆಲ್ ಮಾಡ್ತಾರೆ. ಇದು ಕೂಡ ಒಂದು ಸ್ಮಾಲ್ ಬಿಸ್ನೆಸ್ ಅಂತ ಹೇಳ್ಬೋದು ನೀವು, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ. ಈ ಥರದ್ದನ್ನೆಲ್ಲ ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬಂದು ಈ ಪೇಟೆ ಇದೆಲ್ಲ ಇರುತ್ತಲ್ಲ, ಆ ಜಾಗದಲ್ಲೆಲ್ಲ ಸೆಲ್ ಮಾಡ್ತಾರೆ ಆಯಿತಾ. ಎಕ್ಸಾಂಪಲ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಹೋಲ್ಸೇಲ್ ಟ್ರೇಡರ್ಸು ಇವ್ರು ಹೇಗೆ ಸೆಲ್ ಮಾಡ್ತಾರೆ ಮತ್ತು ಇವರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೋಲ್ಸೇಲ್ ಟ್ರೇಡರ್ಸ್ ಬೈ ಗೂಡ್ಸ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಈ ಹೋಲ್ಸೇಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಗೊತ್ತಾ ಮಕ್ಕಳೇ, ಲಾರ್ಜ್ ಕ್ವಾಂಟಿಟಿಯಲ್ಲಿ ಗೂಡ್ಸ್ನ, ಥಿಂಗ್ಸ್ನ ತೊಗೊಂಡು ಬರ್ತಾರೆ ಆಯಿತಾ. ಫ್ರಮ್ ಪ್ರೊಡ್ಯೂಸರ್ಸ್, ಯಾರು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅವರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇವ್ರು ತರ್ತಾರೆ. ಆ್ಯಂಡ್ ಸೆಲ್ ದಮ್ ಟು ದ ರೀಟೇಲರ್ಸ್ ಏನು ಹಾಕರ್ಸ್, ವೆಂಡರ್ಸ್ ಇವರೆಲ್ಲ ಇರ್ತಾರಲ್ಲ, ಇವ್ರನ್ನ ಸೆಲ್ ಮಾಡ್ತಾರೆ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಅವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನ ಸೆಲ್ ಮಾಡ್ತಾರೆ. ಜನರಲಿ ದೇ ಡೀಲ್ ವಿತ್ 1 or 2 ಟೈಪ್ಸ್ ಆಫ್ ಗೂಡ್ಸ್ ಆಯಿತಾ. ಇವರು 1 ಅಥವಾ 2 ಟೈಪಿನ ಗೂಡ್ಸ್ ತೊಗೊಂಡು ಬಂದುಬಿಟ್ಟು ಇದನ್ನು ರೀಟೇಲರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ಆ ರೀಟೇಲರ್ಸ್ ಏನು, ಅವರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ತೊಗೊಂಡೋಗಿ ಅವರು ಒಂದೊಂದು ಮನೆಗಳಲ್ಲೋ ಅಲ್ಲಲ್ಲಿ ಸಣ್ಣ ಸಣ್ಣ ಶಾಪ್ಸ್ ಹಾಕ್ಕೊಂಡು, ನಿಯರ್ ಬೈ ಶಾಪ್ಸ್ ಹಾಕ್ಕೊಂಡು ಅವರು ಸೆಲ್ ಮಾಡ್ಕೊತಾರೆ ಆಯಿತಾ. ಈ ಥರ ಇವರಿಂದ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ. ದೇ ಹೆಲ್ಪ್ ದ ರಿಟೇಲರ್ಸ್ ಇನ್ ಮೆನಿ ವೇಸ್ ಸಚ್ ಆಸ್ ಸಪ್ಲೈಯಿಂಗ್ ಗೂಡ್ಸ್ ಟು ದ ರಿಟೇಲರ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ನೋಡಿ, ಈಗ ಒಂದು ಸಣ್ಣ ವ್ಯಾಪಾರಿ ಹೋಗ್ಬಿಟ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತಿದ್ದೀನಿ, ಪ್ರೊಡ್ಯೂಸ್ ಮಾಡೋ ಜಾಗದಲ್ಲಿ ಇಂಡಸ್ಟ್ರೀಸಲ್ಲೆಲ್ಲ ಹೋಗಿ ಕೊಂಡ್ಕೊಳಕ್ಕಾಗಲ್ಲ, ಅವ್ರ ಹತ್ರ ಅಷ್ಟು ಕಾಸು ಇರಲ್ಲ. ಆದರೆ ಈ ಬಿಸ್ನೆಸ್ ಮಾಡೋರು, ಈ ಹೋಲ್ಸೇಲರ್ಸ್ ಏನಿರ್ತಾರಲ್ಲ, ಇವ್ರ ಹತ್ರ ದುಡ್ಡು ಇರುತ್ತಲ್ಲ, ಇವ್ರು ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇವರು ತೊಗೊಂಡು ಬಂದುಬಿಟ್ಟು ಇವರಿಗೆ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಇವರಿಗೆ ರಿಟೇಲರ್ಸಿಗೆ ಸೆಲ್ ಮಾಡ್ತಾರೆ. ದೇ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟಿ ಟು ದ ರಿಟೇಲರ್ಸ್ ವೆನ್ ಎವರ್ ದೇ ರಿಕ್ವೈರ್ಡ್. ಮತ್ತು ಅವರು ದುಡ್ಡು ಕೊಡುವಂತಹ ಫೆಸಿಲಿಟಿ ಕೂಡ ಅವರಿಗೆ ಕ್ರಿಯೇಟ್ ಮಾಡಿಕೊಡ್ತಾರೆ. ಸ್ವಲ್ಪ ಜನ ನಾನು ಕೇಳಿದ್ದೀನಿ, ಏನು ಮಾಡ್ತಾರಂತೆ ಗೊತ್ತಾ ಹೋಲ್ಸೇಲ್ ಅಂಗಡಿಯವರು, ಇಲ್ಲಪ್ಪ ನೀನು ಇಷ್ಟು ವಸ್ತುಗಳನ್ನು ತೊಗೊಂಡು ಹೋಗು,
ತೊಗೊಂಡು ಹೋಗ್ಬಿಟ್ಟು ನೀನೇನು ಮಾಡು, ಫಸ್ಟ್ ಸೆಲ್ ಮಾಡ್ಕೊ ಆಯಿತಾ, ಆಮೇಲೆ ನಿನಗೆ ಪ್ರಾಫಿಟ್ ಬರುತ್ತಲ್ಲ ಅವಾಗ ತೊಗೊಂಡು ಬಂದು ನನ್ನ ದುಡ್ಡು ನನಗೆ ಕೊಡು ಅಂತ ಹೇಳ್ತಾರಂತೆ. ಈ ಥರನೂ ಕೂಡ ಹೆಲ್ಪ್ ಮಾಡ್ತಾರೆ. ದೇ ಅಡ್ವರ್ಟೈಸ್ ಫಾರ್ ಗೂಡ್ಸ್ ಆನ್ ಬಿಹಾಫ್ ಆಫ್ ರೀಟೇಲರ್ಸ್. ಮತ್ತು ಇವ್ರೇನು ಮಾಡ್ತಾರೆ, ರೀಟೇಲರ್ಸಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆಲ್ಲ ಆಗಲ್ವಲ್ಲ, ಈ ಹೋಲ್ಸೇಲರ್ಸು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಆಯಿತಾ. ಈ ಬಟ್ಟೆದೆಲ್ಲ ನೀವು ನೋಡಿರ್ತೀರ, ಫೋಟೋಸ್ ಎಲ್ಲ ಬರುತ್ತೆ ಬಟ್ಟೆ ಮೇಲೆ. ಈ ಬಟ್ಟೆನ ಏನಾದರೂ ಹೊಲಿಸೋ ಬಟ್ಟೆ ಇದ್ದರೆ ಮಕ್ಕಳೇ ಅದ್ರ ಮೇಲೆ ಫೋಟೋನ ಕೊಡ್ತಾರೆ, ಈ ಥರ ಹೊಲಿಸ್ಕೊಳ್ಬೋದು ಈ ಬಟ್ಟೆನ ಅಂತ ಹೇಳ್ಬಿಟ್ಟು. ಆವಾಗ ಮೀನ್ಸ್ ಕನ್ಸ್ಯೂಮರ್ಸಿಗೆ ಐಡಿಯಾ ಬರುತ್ತೆ, ಓ ಈ ಬಟ್ಟೆನ ಈ ಥರ ಹೊಲಿಸ್ಕೊಂಡು ವೇರ್ ಮಾಡ್ಬೋದು, ಹಾಕ್ಕೊಳ್ಬೋದು ಆಯಿತಾ, ಅಥವಾ ಈ ಥರ ಹೊಸದು ಬಂದಿದೆ ಅನ್ನೋದು ಏನು ಗೊತ್ತಾಗುತ್ತೆ ಆಯಿತಾ. ಇದು ಇವರು ಹೆಲ್ಪ್ ಮಾಡುವಂಥದ್ದು. ದೇ ಸಪ್ಲೈ ಮಾರ್ಕೆಟ್ ಟ್ರೆಂಡ್ಸ್ ಟು ದ ರಿಟೇಲರ್ಸ್. ಮಾರ್ಕೆಟಲ್ಲಿ ಏನು ಟ್ರೆಂಡ್ ನಡೀತಿದೆ, ಏನು ಜಾಸ್ತಿ ಜನರಿಗೆ ಇಷ್ಟ ಆಗ್ತಿದೆ ಆ ಥರ ಪ್ರಾಡಕ್ಟ್ನ ರಿಟೇಲರ್ಸಿಗೆ ಇವರು ಸಪ್ಲೈ ಮಾಡ್ತಾರೆ. ದೇ ಡು ನಾಟ್ ಕೀಪ್ ಹೈ ಮಾರ್ಜಿನ್ ಟು ಆಫ್ ಪ್ರಾಫಿಟ್. ಮತ್ತು ಇವರು ಜಾಸ್ತಿ ಪ್ರಾಫಿಟ್ನ ತೊಗೊಳ್ಳಲ್ಲ ಮಕ್ಕಳೇ ಆಯಿತಾ. ದೇ ರೆಂಡರ್ ಸಮ್ ಸರ್ವಿಸ್ ಟು ದ ಪ್ರೊಡ್ಯೂಸರ್ಸ್ ಸಚ್ ಆಸ್ ಮಾರ್ಕೆಟ್ ಟ್ರೆಂಡ್ಸ್, ಪ್ರೈಸಸ್ ಆ್ಯಂಡ್ ಟೇಸ್ಟ್ ಆಫ್ ದಿ ಕನ್ಸ್ಯೂಮರ್ಸ್. ಮತ್ತು ಇವರು ಮತ್ತೆ ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ಈ ಪ್ರೊಡ್ಯೂಸ್ ಮಾಡ್ತಿರ್ತಾರಲ್ಲ ಅವರಿಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ, ಜನರಿಗೆ ಯಾವ ಥರ ಇಷ್ಟ ಆಗ್ತಿದೆ, ಯಾವ ರೇಟಲ್ಲಿ ಕೊಟ್ಟರೆ ಜಾಸ್ತಿ ತೊಗೊತಿದ್ದಾರೆ, ಜಾಸ್ತಿ ರೇಟ್ ಮಾಡಿದರೆ ತೊಗೊತಿದ್ದಾರೋ ಇಲ್ವೋ, ಇದೆಲ್ಲ ಇನ್ಫಾರ್ಮೇಷನ್ ಏನು ಮಾಡ್ತಾರೆ ಇವರು ಪ್ರೊಡ್ಯೂಸರ್ಸಿಗೆ ಕೊಡ್ತಾರೆ ಮಕ್ಕಳೇ ಆಯಿತಾ. ಈಗ ನಾವು ನೆಕ್ಸ್ಟ್ ಚಾಪ್ಟರಿಗೆ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಚಾಪ್ಟರಿನ ಇನ್ನೊಂದೆರಡು ಪಾಯಿಂಟ್ಸ್ ಇದೆ, ಅದನ್ನು ಹೇಳಿಬಿಟ್ಟು ಮುಂದೆ ಹೋಗೋಣ. ಅಡ್ವರ್ಟೈಸ್ ಆನ್ ಬಿಹಾಫ್ ಆಫ್ ಪ್ರೊಡ್ಯೂಸರ್ಸ್. ಮತ್ತು ಇದು ಅಡ್ವರ್ಟೈಸ್ ಕೂಡ ಮಾಡ್ತಾರೆ, ಪ್ರೊಡ್ಯೂಸರ್ಸಿನ ಬಿಹಾಫಲ್ಲೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಆಯಿತಾ. ದೇ ಆಲ್ಸೋ ಪ್ರೊವೈಡ್ ದ ಸ್ಟೋರೇಜ್ ಫೆಸಿಲಿಟೀಸ್ ಫಾರ್ ಗುಡ್ಸ್. ನಾನು ಹೇಳಿದೆ, ಏನಾದರೂ ಇದು ಬೇಕಂದರೆ ಈಗ ಎಲ್ಲ ಟೈಮಲ್ಲೂ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನೀವು ಕೇಳಿರ್ತೀರ ಸೀಸನ್ ವೈಸೇ ಒಂದೊಂದು ಕ್ರಾಪ್ಸ್ ಎಲ್ಲ ಬೆಳೆಯುವಂಥದ್ದು. ಅವ್ರೇನು ಮಾಡ್ತಾರೆ, ಈಗ ನನಗೆ ಬೇಕಾಗಿರೋ ಟೈಮಿಗೆ ಆ ವಸ್ತು ನನಗೆ ಸಿಗಬೇಕಲ್ಲ, ಅದು ಯಾವಾಗ ಸಿಗುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಟಾಗ. ಈ ಸ್ಟೋರೇಜ್ ಕೆಲಸನ ಯಾರು ಮಾಡ್ತಾರೆ, ಸ್ಟೋರ್ ಮಾಡೋ ಕೆಲಸನ ಹೋಲ್ಸೇಲರ್ಸ್ ಮಾಡ್ತಾರೆ. ನೆಕ್ಸ್ಟ್ ಹೋಗೋಣ ಮಕ್ಕಳೇ, ಇದು ನಾವು ಹೋಮ್ ಟ್ರೇಡ್ನ ನೋಡಿದ್ವಿ ಆಯಿತಾ, ನಮ್ಮ ಕಂಟ್ರಿಯಲ್ಲಿ ನಡೆಯುವಂಥ ಟ್ರೇಡ್ನ ನೋಡಿದ್ವಿ. ಈಗ ಫಾರಿನ್ ಟ್ರೇಡ್ ಅಂದರೆ ಏನು ಅನ್ನೋದು ನೋಡೋಣ. ದ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರೀಸ್. ಓಕೆ ನಮ್ಮ ಮಕ್ಕಳೇ, ಒಂದು ಕಂಟ್ರಿ ಮತ್ತು ಇನ್ನೊಂದು ಕಂಟ್ರಿ ಮಧ್ಯದಲ್ಲಿ ಏನು ಟ್ರೇಡ್ ನಡೆಯುತ್ತೆ ಇದನ್ನು ನಾವು ಫಾರಿನ್ ಟ್ರೇಡ್ ಅಂತ ಹೇಳ್ತೀವಿ. ಫಾರಿನ್ ಟ್ರೇಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಫಾರಿನ್ ಟ್ರೇಡ್ನ 3 ಟೈಪ್ಸಲ್ಲಿ ಹೇಳ್ಬೋದು. ಅದು ಹೇಗೆ ಅಂದರೆ, ಒಂದು ಬಂದ್ಬಿಟ್ಟು ಇಂಪೋರ್ಟ್, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ಪೋರ್ಟ್, ಥರ್ಡ್ ಒನ್ ಬಂದ್ಬಿಟ್ಟು ಇಂಟರ್ಪೋರ್ಟ್ ಆಯಿತಾ. ಇದೇನಂತ ಈಗ ಹೇಳ್ತೀನಿ. ಇಂಪೋರ್ಟ್ ಅಂದರೆ ಮಕ್ಕಳೇ, ಇಂಪೋರ್ಟ್ ರೆಫರ್ಸ್ ಟು ಅ ಕಂಟ್ರಿ ಬೈಯಿಂಗ್ ಗೂಡ್ಸ್ ಫಾರ್ ಅದರ್ ಕಂಟ್ರೀಸ್ ಫಾರ್ ಇಟ್ಸ್ ಯೂಸ್. ಬೈಯಿಂಗ್ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್ ಫಾರ್ ಇಟ್ಸ್ ಯೂಸ್. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಕಂಟ್ರಿಯಲ್ಲಿ ಜಾಸ್ತಿ ಮೆಡಿಸಿನ್ ಎಲ್ಲ ಪ್ರಿಪೇರ್ ಮಾಡ್ತಾರೆ, ಆದರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇದೆಯಲ್ಲ, ಸಾಕಾಗಲ್ಲ. ನಾವೇನು ಮಾಡ್ತೀವಿ, ಬೇರೆ ಕಂಟ್ರಿಯಿಂದ ಮೆಡಿಸಿನ್ಸ್ನ ತರಿಸ್ಕೊತೀವಿ, ಇಂಪೋರ್ಟ್ ಮಾಡ್ಕೊತೀವಿ. ತರಿಸ್ಕೊಳ್ಳೋದನ್ನ ಇಂಪೋರ್ಟ್ ಅಂತ ಹೇಳ್ತೀವಿ ಆಯಿತಾ. ಇದು ಒಂದು ಆಯಿತು. ಎರಡನೇದು ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ ರೆಫರ್ಸ್ ಟು ಕಂಟ್ರಿ ಸೆಲ್ಲಿಂಗ್ ಇಟ್ಸ್ ಗೂಡ್ಸ್. ಸೆಲ್ಲಿಂಗ್ ಆಯಿತಾ, ಸೆಲ್ಲಿಂಗ್ ಇಟ್ಸ್ ಗೂಡ್ಸ್ ಟು ಅದರ್ ಕಂಟ್ರೀಸ್. ಇನ್ನೊಂದೇನು, ನಮ್ಮಲ್ಲಿ ರೈಸ್ ಇದೆಲ್ಲ ಜಾಸ್ತಿ ಬೆಳೆಯುತ್ತೆ ಆಯಿತಾ ಮಕ್ಕಳು. ನಾವೇನು ಮಾಡ್ತೀವಿ, ಬೇರೆ ಕಂಟ್ರೀಸಲ್ಲಿ ರೈಸ್ ಯಾವ ಕಂಟ್ರಿಯಲ್ಲಿ ಬೆಳೆಯಲ್ಲ, ಅವರು ನಮ್ಮಿಂದ ತಗೊಳ್ತಾರೆ, ನಾವು ಅವರಿಗೆ ಸೆಲ್ ಮಾಡ್ತೀವಿ. ಇದನ್ನು ನಾವು ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಎಂಟ್ರಿಪೋರ್ಟ್. ಎಂಟ್ರಿಪೋರ್ಟ್ ಟ್ರೇಡ್ ರೆಫರ್ಸ್ ಟು ಬೈಯಿಂಗ್ ಆಫ್ ಗೂಡ್ಸ್ ಫ್ರಮ್ ಒನ್ ಕಂಟ್ರಿ ವಿತ್ ಅ ವ್ಯೂ ಆಫ್ ಸೆಲ್ ಇಟ್ ಟು ಅದರ್ ಕಂಟ್ರೀಸ್. ಸಿಂಗಪೂರ್ ಆ್ಯಂಡ್ ಮಿಡಲ್ ಈಸ್ಟ್ ಕಂಟ್ರೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಂಟ್ರಿಪೋರ್ಟ್ ಟ್ರೇಡ್. ನವ ಡೇಸ್ ಮೆನಿ ಕಂಟ್ರೀಸ್ ಕ್ಯಾರಿ ಔಟ್ ಎಂಟ್ರಿಪೋರ್ಟ್ ಟ್ರೇಡ್. ಎಂಟ್ರಿಪೋರ್ಟ್ ಟ್ರೇಡ್ ಅಂದರೆ ಏನು ಮಕ್ಕಳೇ, ಒಂದು ಕಂಟ್ರಿಯಿಂದ ನಾವು ಪರ್ಚೇಸ್ ಮಾಡುವಂಥದ್ದು, ಅದನ್ನು ನಾವು ಬೇರೆ ಕಂಟ್ರಿಯವರಿಗೆ ಸೆಲ್ ಮಾಡುವಂಥದ್ದು. ನಿಮ್ಮಿಂದ ನಾನು ಪರ್ಚೇಸ್ ಮಾಡಿದೆ, ಮತ್ತೆ ಅದನ್ನು ನಾನು ಬೇರೆಯವರಿಗೆ ಸೆಲ್ ಮಾಡುವಂಥದ್ದನ್ನು ನಾನು ಎಂಟ್ರಿಪೋರ್ಟ್ ಅಂತ ಹೇಳ್ತೀನಿ. ಸಾರಿ ಮಕ್ಕಳೇ. ನೆಕ್ಸ್ಟ್, ಆ ಎಂಟ್ರಿಪೋರ್ಟ್ನ ಯಾರ್ಯಾರು ಜಾಸ್ತಿ ಮಾಡ್ತಾರೆ ಅಂದರೆ, ಸಿಂಗಪೂರ್ ಕಂಟ್ರಿಯವರು ಜಾಸ್ತಿ ಮಾಡ್ತಾರೆ, ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಜಾಸ್ತಿ ನಡೆಯುತ್ತೆ. ನೀಡ್ ಫಾರ್ ಫಾರಿನ್ ಟ್ರೇಡ್. ಫಾರಿನ್ ಟ್ರೇಡಿಗೆ ಏನು ನೀಡ್ ಬೇಕು? ನೋ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಸೆಲ್ಫ್ ಸಫಿಷಿಯೆಂಟ್. ನೋಡಿ ಮಕ್ಕಳೇ, ನಮಗೇನೆಲ್ಲ ದಿನ ಕಾರ್ಯಕ್ಕೆ ವಸ್ತುಗಳು ಬೇಕಾಗುತ್ತೆ ಎಲ್ಲ ನಾವೇ ಮಾಡ್ಕೊಳಕ್ಕೆ ಬರಲ್ಲ, ಒಂದು ಕಂಟ್ರಿಯವರೇ ಮಾಡ್ಕೊಳಕ್ಕೆ ಬರಲ್ಲ, ಹೌದಲ್ವಾ.
ಆಯಿತಾ. ಮತ್ತು ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಒಂದು ಕಂಟ್ರಿಯಲ್ಲೇ ಸಿಗೋದಿಲ್ಲ. ಸಮ್ ಕಂಟ್ರೀಸ್ ಆಫ್ ಪ್ಲೆಂಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್, ತುಂಬ ಕಂಟ್ರಿಯಲ್ಲಿ ತುಂಬ ನ್ಯಾಚುರಲ್ ರಿಸೋರ್ಸಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕಂಟ್ರಿಯಲ್ಲೇ ಆಯಿತಾ ನ್ಯಾಚುರಲ್ ಆಗಿ ಸಿಗುವಂಥದ್ದು, ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಜಾಸ್ತಿ ಇದೆ ವಸ್ತುಗಳು ಆಯಿತಾ. ಯೂಸಿಂಗ್ ದ ಅವೈಲೇಬಲ್ ನ್ಯಾಚುರಲ್ ರಿಸೋರ್ಸಸ್ ದೇ ಪ್ರೊಡ್ಯೂಸ್ ಮೋರ್ ಗೂಡ್ಸ್ ದ್ಯಾನ್ ದೇ ರಿಕ್ವೈರ್ ಆ್ಯಂಡ್ ಎಕ್ಸಸ್ ಇನ್ ಎಕ್ಸ್ಪೋರ್ಟೆಡ್ ಟು ದ ಕಂಟ್ರೀಸ್. ಈಗ ನಾನು ಹೇಳಿದೆ ಸ್ಯಾಂಡಲ್ವುಡ್ಡು, ರೈಸ್ ಎಲ್ಲ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀವಿ, ಕಾಫಿ, ಸ್ಯಾಂಡಲ್ವುಡ್ಡು, ರೈಸ್ ಇದೆಲ್ಲ ಆಯಿತಾ. ಅದನ್ನು ನಾವು ಏನು ಮಾಡ್ತೀವಿ, ಬೇರೆಯವರಿಗೆ ಶುಗರ್ ಕೇನ್ ಆಯಿತಾ, ಶುಗರ್ ಕೇನ್ ಕೂಡ ತುಂಬ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಅದು ನಮಗೆ ಜಾಸ್ತಿ ಆಗುತ್ತಲ್ವ, ನಮಗೆ ಎಷ್ಟು ಬೇಕಷ್ಟನ್ನು ಇಟ್ಕೊಂಡು ಅದನ್ನು ನಾವು ಬೇರೆಯವರಿಗೆ ಸೆಲ್ ಮಾಡ್ತೀವಿ ಆಯಿತಾ ಮಕ್ಕಳೇ. ಯಾವ ಕಂಟ್ರಿಯಲ್ಲಿ ಆ ರಿಸೋರ್ಸ್ ಇಲ್ಲ ಅವರಿಗೆ ಸೆಲ್ ಮಾಡ್ತೀವಿ. ಇನ್ ದ ಸೇಮ್ ವೇ ಸಮ್ ಕಂಟ್ರೀಸ್ ಹ್ಯಾವ್ ಡೆಫಿಷಿಯೆಂಟ್ ಆಫ್ ಸಮ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಡಿಪೆಂಡ್ ಆನ್ ಅದರ್ ಕಂಟ್ರೀಸ್. ಆ ಕಂಟ್ರೀಸ್ ಏನು ಮಾಡುತ್ತೆ, ಅವ್ರ ಹತ್ರ ರಿಸೋರ್ಸ್ ಕಮ್ಮಿ ಇದ್ದರೆ ಅವರು ನಮ್ಮಿಂದ ಕೊಂಡ್ಕೊಳ್ತಾರೆ. ದಸ್ ದೇರ್ ಈಸ್ ಅ ಗ್ರೇಟ್ ನೀಡ್ ಆಫ್ ಫಾರಿನ್ ಟ್ರೇಡ್. ಇದು ತುಂಬ ಬೇಕಾಗಿರುವಂಥದ್ದು ಬಿಸ್ನೆಸ್ಸಲ್ಲಿ, ಫಾರಿನ್ ಟ್ರೇಡ್ ಇರಲೇಬೇಕು. ದ ನೀಡ್ ಫಾರ್ ಫಾರಿನ್ ಟ್ರೇಡ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಇದೇನಾಗ್ತದೆ, ಫಾರಿನ್ ಟ್ರೇಡು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಇಟ್ ಆಲ್ಸೋ ಹೆಲ್ಪ್ಸ್ ಟು ಫಾಸ್ಟರ್ ಫ್ರೆಂಡ್ಶಿಪ್ ಅಮಾಂಗ್ ದ ಕಂಟ್ರೀಸ್. ಇದೇನಾಗುತ್ತೆ ಮತ್ತೆ ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡುತ್ತೆ. ಈಗ ನೋಡಿ ಮಕ್ಕಳೇ, ನಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಅವ್ರು ನಮ್ಮ ಫ್ರೆಂಡ್ಸ್ ಆಗಿಬಿಡ್ತಾರೆ, ಹೌದಲ್ವಾ. ನಾವು ಏನು ಮಾಡ್ತೀವಿ, ನಾವು ಅವರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಯಾವಾಗಾದರೂ ಕಷ್ಟ ಬಂದರೆ ನಾವು ಅವರಿಗೆ ಹಿಂದೆ ನಿಂತ್ಕೊಳ್ಬೇಕು ಅಂತ ಹೇಳ್ತೀವಲ್ಲ, ಆ ಥರ ಈ ಥರ ಫ್ರೆಂಡ್ಶಿಪ್ ಇದ್ದಾಗ ಅವ್ರು ನಮಗೆ ಸಹಾಯ ಮಾಡಿದಾಗ, ನಾವು ಅವರಿಗೆ ಸಹಾಯ ಮಾಡಿದಾಗ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ. ಕಂಟ್ರೀಸ್ ಮಧ್ಯ ಫ್ರೆಂಡ್ಶಿಪ್ ತುಂಬ ಮುಖ್ಯ ಮಕ್ಕಳೇ, ಯಾಕಂದರೆ ವಾರ್ ಮತ್ತು ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಫ್ರೆಂಡ್ಶಿಪ್ ಇರಲೇಬೇಕು. ನೆಕ್ಸ್ಟ್ ಇಂಡಸ್ಟ್ರೀಸಿಗೆ ಹೋಗೋಣ ಮಕ್ಕಳೇ. ಇಂಡಸ್ಟ್ರೀಸ್ ಅಂದರೆ ಮಕ್ಕಳೇ ಎಕನಾಮಿಕ್ ಆ್ಯಕ್ಟಿವಿಟಿ. ಇಲ್ಲೇನು ಮಾಡ್ತಾರೆ, ರಾ ಮೆಟೀರಿಯಲ್ಸ್ನ ತಂದುಬಿಟ್ಟು, ರಾ ಮೆಟೀರಿಯಲ್ಸ್ ಅಂದರೆ ಮಕ್ಕಳೇ ಫಾರ್ ಎಕ್ಸಾಂಪಲ್ ಶುಗರ್ ಕೇನನ್ನು ತರ್ತಾರೆ ಆಯಿತಾ, ಶುಗರ್ ಕೇನ್ ಅದನ್ನು ತಂದುಬಿಟ್ಟು ಏನು ಮಾಡ್ತಾರೆ, ಅದರಿಂದ ಶುಗರನ್ನು ಮಾಡ್ತಾರೆ, ಶುಗರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದೆಲ್ಲ ಮನೇಲಿ ಕುತ್ಕೊಂಡು ಮಾಡೋಕ್ಕಾಗತ್ತಾ ಮಕ್ಕಳೇ, ಲಾರ್ಜ್ ಸ್ಕೇಲಲ್ಲಿ ಆಗಲ್ಲ. ಅದು ಇಂಡಸ್ಟ್ರೀಸಲ್ಲಿ ನಡೆಯುವಂತಹ ಕೆಲಸ. ಇಂಡಸ್ಟ್ರಿ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇಟ್ ಈಸ್ ಕನ್ಸರ್ನ್ ವಿತ್ ಪ್ರೊಡಕ್ಷನ್ ಆಫ್ ಗೂಡ್ಸ್. ಇಲ್ಲೇನು ಮಾಡ್ತಾರೆ, ಗೂಡ್ಸ್ನ, ಥಿಂಗ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್ ಆ್ಯಂಡ್ ಆಲ್ಸೋ ಪ್ರೊವೈಡಿಂಗ್ ಸಮ್ ಸರ್ವಿಸ್. ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಇದನ್ನೆಲ್ಲ ತಂದುಬಿಟ್ಟು ಮಕ್ಕಳೇ ಅದರಲ್ಲಿ ಮಿನರಲ್ಸ್ನ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಐರನ್, ಸ್ಟೀಲ್, ಗೋಲ್ಡ್ ಇದೆಲ್ಲ ಮಾಡೋದು ಹಾಗೆ ಆಯಿತಾ. ಇಂಡಸ್ಟ್ರೀಸ್ ಮೇ ಬಿ ಕ್ಲಾಸಿಫೈಡ್ ಇಂಟು ಟೂ ಮೇನ್ ಟೈಪ್ಸ್. ದೇ ಆರ್ ಪ್ರೈಮರಿ ಇಂಡಸ್ಟ್ರೀಸ್ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್. ಒಂದು ಬಂದುಬಿಟ್ಟು ಇಂಡಸ್ಟ್ರೀಸಲ್ಲಿ ಎರಡು ಥರದ್ದು ಬರುತ್ತೆ ಮಕ್ಕಳೇ. ಒಂದು ಬಂದುಬಿಟ್ಟು ಪ್ರೈಮರಿ ಇಂಡಸ್ಟ್ರೀಸ್, ಇನ್ನೊಂದು ಬಂದುಬಿಟ್ಟು ಸೆಕೆಂಡರಿ ಇಂಡಸ್ಟ್ರೀಸ್. ಇದರಲ್ಲೆಲ್ಲ ಜಾಸ್ತಿ ಬರ್ದಿ ಅರ್ಥ ಮಾಡಿಸುವಂಥದ್ದು ಏನಿಲ್ಲ ಆಯಿತಾ, ಬರೀ ಬಾಯಿಂದ ಹೇಳಿದ್ರೇ ಅರ್ಥ ಆಗುತ್ತೆ, ಅದಕ್ಕೆ ನಾನು ಜಾಸ್ತಿ ಬೋರ್ಡ್ ಯೂಸ್ ಮಾಡ್ತಿಲ್ಲ. ಇಂಡಸ್ಟ್ರೀಸ್ ಫಸ್ಟ್ ಒಂದು ಬಂದುಬಿಟ್ಟು ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡ್ ಒನ್ ಬಂದ್ಬಿಟ್ಟು ಸೆಕೆಂಡರಿ ಇಂಡಸ್ಟ್ರಿ ಆಯ್ತಾ. ಪ್ರೈಮರಿ ಇಂಡಸ್ಟ್ರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರಿ. ಪ್ರೈಮರಿ ಇಂಡಸ್ಟ್ರಿನ ಮತ್ತೆ ಡಿವೈಡ್ ಮಾಡ್ತಾರೆ ಜೆನೆಟಿಕ್ ಇಂಡಸ್ಟ್ರಿ ಆ್ಯಂಡ್ ಎಕ್ಸ್ಟ್ರಾ ಆಕ್ಟಿವ್ ಇಂಡಸ್ಟ್ರಿ ಅಂತ. ನೆಕ್ಸ್ಟ್ ಸೆಕೆಂಡರಿ ಇಂಡಸ್ಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತ ಎರಡು ಟೈಪ್ಸಲ್ಲಿ ಡಿವೈಡ್ ಮಾಡ್ತಾರೆ. ಫಸ್ಟು ಒಂದು ಬಂದ್ಬಿಟ್ಟು ಜೆನೆಟಿಕ್ ಇಂಡಸ್ಟ್ರಿ, ಜೆನೆಟಿಕ್ ಅಂತ ಬರೀತೀನಿ ಬರೀ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಆಕ್ಟಿವ್ ಇಂಡಸ್ಟ್ರಿ, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ. ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಇನ್ನೊಂದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಓಕೆನಾ ಮಕ್ಕಳೇ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಈಗ ಫಸ್ಟ್ ಹೋಗ್ಬಿಟ್ಟು ಪ್ರೈಮರಿ ಇಂಡಸ್ಟ್ರಿ ಅಂತ ಅಂದರೆ ಏನು ನೋಡೋಣ, ಆಮೇಲೆ ಅದರ ಎರಡು ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ದೀಸ್ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ಗೂಡ್ಸ್ ಬೈ ಯೂಸಿಂಗ್ ನ್ಯಾಚುರಲ್ ರಿಸೋರ್ಸ್. ಡೈರೆಕ್ಟಾಗಿ ನ್ಯಾಚುರಲ್ ರಿಸೋರ್ಸ್ನ ಯೂಸ್ ಮಾಡ್ಕೊಂಡು ಥಿಂಗ್ಸ್ನ ಕ್ರಿಯೇಟ್ ಮಾಡ್ತಾರಲ್ಲ ಮಕ್ಕಳೇ, ಅದನ್ನು ನಾವೇನಂತೀವಿ ಪ್ರೈಮರಿ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ ಆಯಿತಾ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಿಂದ ಬರುವಂಥ ಪ್ರಾಡಕ್ಟ್ಸ್ನ, ಫಿಶಿಂಗಿಂದ ಬರುವಂಥ ಪ್ರಾಡಕ್ಟ್ಸ್ನ, ಆಮೇಲೆ ಏನು ಪೌಲ್ಟ್ರಿ ಫಾರ್ಮಿಂದ ಪೌಲ್ಟ್ರಿ ಫಾರ್ಮ್ ಅಂದರೆ ಮಕ್ಕಳೇ ಈ ಹೆಣ್ಣು ಸಾಕ್ತಾರಲ್ಲ ಅದನ್ನು ಪೌಲ್ಟ್ರಿ ಫಾರ್ಮ್ ಅಂತ ಹೇಳ್ತೀವಿ. ಆಮೇಲೆ ಡೈರಿ ಫಾರ್ಮಿಂಗ್, ಈ ದನ ಕರುಗಳನ್ನು ಸಾಕ್ತಾರಲ್ಲ ಅದನ್ನು ಡೈರಿ ಫಾರ್ಮಿಂಗ್ ಅಂತ
ಹೇಳ್ತೀವಿ, ಅಲ್ಲಿಂದ ಬರೋದ್ರಿಂದ. ಮತ್ತು ಮೈನಿಂಗ್ ನಾವು ಇದು ಚಾಪ್ಟರ್ ಓದಿದ್ದೀವಿ ಅಲ್ವಾ, ಲಿಥೋಸ್ಪಿಯರಲ್ಲಿ ಮೈನಿಂಗ್ ಅಂದರೆ ಏನು ಗೊತ್ತಾಗಿದೆ. ಮೈನಿಂಗ್ ಮಾಡಿ ಮಿನರಲ್ಸ್ ತೆಗಿತೀವಲ್ಲ, ಅದರಿಂದ ಬರುವಂಥದ್ದಾಗಲಿ ಇದರಲ್ಲೆಲ್ಲ ಸಿಗತ್ತಲ್ಲ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಹೀಗೆ ನೆನ್ಪಿಟ್ಕೊಳ್ಳಿ, ಗಾಡ್ ಮೇಡ್ ಥಿಂಗ್ಸ್ ಆಯಿತಾ, ಮ್ಯಾನ್ ಮೇಡ್ ಅಲ್ಲ, ಗಾಡ್ ಮೇಡ್ ಆಯಿತಾ. ಅದನ್ನು ಅಲ್ಲಿಂದನೇ ತಂದುಬಿಟ್ಟು ಡೈರೆಕ್ಟ್ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡೋದನ್ನು ಪ್ರೈಮರಿ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದು ಜೆನೆಟಿಕ್ ಇಂಡಸ್ಟ್ರಿ ಮತ್ತು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಬರುತ್ತೆ. ಜೆನೆಟಿಕ್ ಇಂಡಸ್ಟ್ರಿ, ದೀಸ್ ಇಂಡಸ್ಟ್ರೀಸ್ ಆರ್ ಎಂಗೇಜ್ಡ್ ಇನ್ ರಿಪ್ರೊಡಕ್ಷನ್ ಆಫ್ different crops, plants and animals. They help to increase the wealth of a nation. Horticulture, dairy farming, poultry farming, etc. Genetic industry ಅಂದರೆ ಮಕ್ಕಳು ಇದೆಲ್ಲ ಹ್ಯೂಮನ್ಸ್, ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಇದರಿಂದ ಬರುವಂಥ ಪ್ರಾಡಕ್ಟ್ಸಿಗೆ ಏನು ಯೂಸ್ ಮಾಡ್ಕೊಂಡು ಥಿಂಗ್ಸ್ನ ಪ್ರೊವೈಡ್ ಮಾಡ್ತೀವಲ್ಲ ಅದನ್ನು ಜೆನೆಟಿಕ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಾರ್ಟಿಕಲ್ಚರ್, ಡೈರಿ ಫಾರ್ಮಿಂಗ್ ಮತ್ತು ಪೌಲ್ಟ್ರಿ ಫಾರ್ಮಿಂಗ್, ಇದೆಲ್ಲ ಎಕ್ಸಾಂಪಲ್ ಆಗಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್. ದೇ ಆರ್ ಎಕ್ಸ್ಟ್ರಾಕ್ಟಿವ್ ಅಂದರೆ ಒಂದು ವಸ್ತಿಂದ ಏನಾದರೂ ತಕ್ಕೊಳ್ತೀವಲ್ಲ, ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಲ್ಲ, ಅದನ್ನು ಎಕ್ಸ್ಟ್ರಾಕ್ಟಿವ್ ಅಂತ ಹೇಳ್ತೀವಿ. ದೇ ಆರ್ ಎಂಗೇಜ್ಡ್ ಇನ್ ಎಕ್ಸ್ಟ್ರಾಕ್ಟಿಂಗ್ ಡಿಫ್ರೆಂಟ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಓರ್ಸ್ ಫ್ರಮ್ ದ ಅರ್ತ್. ಇದೇನು ಮಾಡುತ್ತೆ, ಏನು ತಕ್ಕೊಳ್ತಿದೆ, ರಾ ಮೆಟೀರಿಯಲ್ಸ್ ಮಕ್ಕಳೇ, ಐರನ್ನು ಮತ್ತು ಏನು ಗೋಲ್ಡ್, ಸಿಲ್ವರ್ ಇದೆಲ್ಲ ಏನು ಎಕ್ಸ್ಟ್ರಾಕ್ಟ್ ಮಾಡ್ತಿದೆ, ಎಲ್ಲಿಂದ, ಅರ್ತ್ ಸರ್ಫೇಸಿಂದ ಓರ್ಸ್ನ ತಕ್ಕೊಳ್ತಿದೆ. ಇದನ್ನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ನಾನ್ ರಿನ್ಯೂವೇಬಲ್ ಇಂಡಸ್ಟ್ರಿ. ಎಕ್ಸ್ಟ್ರಾಕ್ಷನ್ ಆಫ್ ಓರ್ಸ್, ಯಾವುದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ, ಡ್ರಿಲ್ಲಿಂಗ್ ಆಫ್ ಆಯಿಲ್ ಏನು ಮಕ್ಕಳೇ, ಇದು ಗುಂಡಿ ಮಾಡಿಬಿಟ್ಟು, ಗುಂಡಿ ಅಂದರೆ ಅದು ಸಣ್ಣದಾಯಿತು, ಆ ಥರನೇ ಜಾಸ್ತಿ ದೊಡ್ಡ ದೊಡ್ಡ ಹೋಲ್ಸ್ ಮಾಡಿಬಿಟ್ಟು ಆಯಿಲ್ಸ್ ಎಲ್ಲ ತೆಗಿತಾರಲ್ಲ ಹೊರಗಡೆ. ಮತ್ತು ಇದು ಏನು ಚಿನ್ನ ಎಲ್ಲ ಇದೆಲ್ಲ ಹುಡುಕ್ತಾರಲ್ಲ, ಬೆಳ್ಳಿ ಎಲ್ಲ, ಇದನ್ನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡರಿ ಇಂಡಸ್ಟ್ರಿ ಅಂದರೆ ಏನು ಮಕ್ಕಳೇ, ದೇ ಆರ್ ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರೀಸ್. ಇಲ್ಲೇನಿರುತ್ತೆ, ಲೇಬರ್ಸ್ ಇರ್ತಾರೆ ಜಾಸ್ತಿ. ದೇ ಆರ್ ಫರ್ದರ್ ಡಿವೈಡೆಡ್ ಇಂಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಇದು ಮತ್ತೆ ಫರ್ದರ್ ಆಗಿ ಡಿವೈಡ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ದೀಸ್ ಇಂಡಸ್ಟ್ರೀಸ್ ಆರ್ ಎಂಗೇಜ್ ಇನ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ಸ್ ಆರ್ ಸೆಮಿ finished products into finished products. They are mainly labor oriented and supply finished products to consumers. Example, converting iron ore into steel, sugar out of sugar cane. ನೋಡಿ ಮಕ್ಕಳೇ, ಇದು ಏನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದರೆ ಒಂದು ರಾ ಮೆಟೀರಿಯಲ್ನ ತಂದುಬಿಟ್ಟು ಅದರಿಂದ ಥಿಂಗ್ಸ್ನ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತಾರಲ್ಲ, ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ರಾ ಮೆಟೀರಿಯಲ್, ಸೆಮಿ ರಾ ಮೆಟೀರಿಯಲ್ ಅಥವಾ ಅರ್ಧ ರಾ ಮೆಟೀರಿಯಲ್ನ ತರ್ತೀವಿ ಅಂತ ಹೇಳ್ತೀವಲ್ಲ ಅದು. ಫಾರ್ ಎಕ್ಸಾಂಪಲ್ ಏನು, ಶುಗರ್ ಕೇನನ್ನು ತೊಗೊಂಡು ಬಂದುಬಿಟ್ಟು ಅದರಿಂದ ಶುಗರ್ನ ಕ್ರಿಯೇಟ್ ಮಾಡುವಂಥದ್ದು. ಮತ್ತು ಸ್ಟೀಲ್ನ ತೊಗೊಂಡು ಬಂದುಬಿಟ್ಟು ಐರನನ್ನು ತೊಗೊಂಡು ಬಂದುಬಿಟ್ಟು ಸ್ಟೀಲ್ನ ಕ್ರಿಯೇಟ್ ಮಾಡುವಂಥದ್ದು. ಕಾಟನನ್ನು ತೊಗೊಂಡು ಬಂದುಬಿಟ್ಟು ಬಟ್ಟೆನ ಕ್ರಿಯೇಟ್ ಮಾಡುವಂಥದ್ದು. ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಏನು ಬರುತ್ತೆ, ದೇ ಆರ್ ಎಂಗೇಜ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಕೆನಾಲ್ಸ್ ಅಂದರೆ ಮಕ್ಕಳೇ ಚಾನಲ್ ಅಂತ ಹೇಳ್ತೀವಲ್ಲ ಅದು, ಬ್ರಿಡ್ಜಸ್, ಇದೆಲ್ಲ ಕ್ರಿಯೇಟ್ ಮಾಡ್ತಾರಲ್ಲ, ಇದನ್ನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಬರುತ್ತೆ ಮಕ್ಕಳೇ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಕಾಟೇಜ್ ಮತ್ತು ಸ್ಮಾಲ್ ಸ್ಕೇಲ್, ಈ ಮನೆಗಳಲ್ಲಿ ಸಣ್ಣ ಸಣ್ಣ ಹಟ್ಗಳ ಥರ ಹಾಕ್ಕೊಂಡು ಸಣ್ಣ ವ್ಯಾಪಾರಿ ಪ್ರೊಡಕ್ಷನ್ ಮಾಡ್ತಾರಲ್ಲ ಅವರು, ಆಯಿತಾ. ಕಾಟೇಜ್ ಇಂಡಸ್ಟ್ರೀಸ್ ಆರ್ ಆಲ್ಸೋ ಕಾಲ್ಡ್ ಹೌಸ್ ಹೋಲ್ಡ್ ಇಂಡಸ್ಟ್ರೀಸ್. ಇದು ಮನೆಯಲ್ಲಿ ಬರುವಂತಹ ಇಂಡಸ್ಟ್ರೀಸ್ ಅಂತ ಕೂಡ ಹೇಳ್ತೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ, ಸಣ್ಣ ಇಂಡಸ್ಟ್ರೀಸ್. ದೇ ಆರ್ ಕ್ಯಾರಿಡ್ ಔಟ್ ಬೈ ಕ್ರಾಫ್ಟ್ ಮೆನ್ಸ್. ಇದೇನು ಕ್ರಾಫ್ಟ್ ಮೆನ್ಗಳು, ಅವರಿಗೆ ಏನು ಕಲಾಕಾರಿ ಅಂತ ಹೇಳ್ತೀವಲ್ಲ ನಾವು, ಕಲಾಕಾರ ಅಂತ ಹೇಳ್ತೀವಿ. ಅವ್ರಿಗೇನು ಬರುತ್ತೆ, ಅವ್ರೇನು ಕಲ್ತಿದ್ದಾರೆ ಅದನ್ನು ಕ್ರಿಯೇಟ್ ಮಾಡಿ ಸೆಲ್ ಮಾಡ್ತಾರಲ್ಲ, ವಿತೌಟ್ ಮೆಷಿನ್ಸ್, ಕೈಯಿಂದ ಮಾಡ್ತಾರಲ್ಲ, ಅವ್ರನ್ನ ಕ್ರಾಫ್ಟ್ ಮೆನ್ಸ್ ಅಂತ ಹೇಳ್ತೀವಿ. ಅವರು ಹೌಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ತೊಗೊಂಡು ಮಾಡ್ತಾರಲ್ಲ, ಅಥವಾ ಯಾರಾದರೂ ಅವ್ರ ಹತ್ರ ಕೆಲಸಕ್ಕೆ ಬಂದು ಸೇರ್ಕೊಂಡಿರ್ತಾರಲ್ಲ, ಅಪ್ರೆಂಟೈಸ್ ಅಂತ ಹೇಳ್ತೀವಿ ಅವ್ರನ್ನ, ಅವರಿಂದ ಹೆಲ್ಪ್ ತೊಗೊಂಡು ಮಾಡಿರ್ತಾರಲ್ಲ, ಆ ಥಿಂಗ್ಸ್ಗಳನ್ನು ನಾವೇನಂತೀವಿ, ಕ್ರಾಫ್ಟ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಕಾಟೇಜ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ವಿಲೇಜ್ ಆ್ಯಂಡ್ ಪ್ರೊಡ್ಯೂಸ್ ಗೂಡ್ಸ್ ಮೇನ್ಲಿ ಫಾರ್ ದ ಲೋಕಲ್ ಮಾರ್ಕೆಟ್. ಇವ್ರು ಏನು ಮಾಡ್ತಾರೆ, ಲೋಕಲ್ ಮಾರ್ಕೆಟಿಗೆ ಥಿಂಗ್ಸ್ನ ತೊಗೊಂಡೋಗ್ಬಿಟ್ಟು ಸಪ್ಲೈ ಮಾಡ್ತಾರೆ, ಆಯಿತಾ. ಇದರಲ್ಲಿ ಯಾರು ಬರ್ತಾರೆ, ಕಾರ್ಪೆಂಟ್ರಿ ಅವ್ರು ಬರ್ತಾರೆ. ಈ ವುಡ್ಡಿಂದ, ಇದು ನೋಡಿ ಮಕ್ಕಳೇ, ಇದು ಕಾರ್ಪೆಂಟ್ರಿ, ವುಡ್ಡಿಂದ ಎಲ್ಲ ಕ್ರಿಯೇಟ್ ಮಾಡ್ತಾರಲ್ಲ ಥಿಂಗ್ಸ್, ಆಯಿತಾ. ಇದು ವುಡ್ಡಿಂದ, ಇದು ಕಾಟೇಜ್ ಇಂಡಸ್ಟ್ರಿಯಿಂದ ಬಂದಿರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಇದು ಮನೆಯಲ್ಲಿ ಯಾರು ಪ್ರಿಪೇರ್ ಮಾಡಿ ಸೆಲ್ ಮಾಡಿರುವಂತಹ ವಸ್ತು, ಆಯಿತಾ. ಇದು ಕಾರ್ಪೆಂಟ್ರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು
ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಪೆಟ್ ವೀವಿಂಗ್, ಇದು ಬಟ್ಟೆ ವೀವ್ ಎಲ್ಲ ಮಾಡ್ತಾರಲ್ಲ ಆ ಥರನೇ ಕಾರ್ಪೆಟ್ಗಳು ವೀವ್ ಮಾಡ್ತಾರೆ, ಅದು ಬರುತ್ತೆ. ಪಾಟ್ರಿ ಅಂದರೆ ಪಾಟ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಬ್ಲ್ಯಾಂಕೆಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದು ಮನೆಗೆಲ್ಲ ಕೊಟ್ಟು ಹೋಗ್ತಾರೆ ನೋಡಿ. ಹಳೆ ಸೀರೆಗಳೆಲ್ಲ ಇದ್ದರೆ ಕೊಡಿ, ಬ್ಲ್ಯಾಂಕೆಟ್ ಮಾಡ್ಕೊಂಡು ಬಂದು ಕೊಡ್ತೀವಿ ಅಂತೆಲ್ಲ ಮೊದಲು ಬರ್ತಿದ್ರು, ಈಗ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಆ ಥರ ಎಲ್ಲ ಇರ್ತಿತ್ತು. ಸ್ಟೋನ್ ಕ್ರೇವಿಂಗ್, ಈ ಕಲ್ಲಿಂದ ಎಲ್ಲ ಐಡಲ್ಸ್ ಎಲ್ಲ ಮಾಡ್ಕೊಡ್ತಾರಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಮನೆಯಲ್ಲೆಲ್ಲ ಐಡಲ್ಸ್ ಮಾಡಿರ್ತಾರೆ ಕಲ್ಗಳಿಂದ ಎಲ್ಲ. ಇದೆಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ, ಕಾಟೇಜ್ ಇಂಡಸ್ಟ್ರೀಸಲ್ಲಿ ಬರುತ್ತೆ ಮಕ್ಕಳೇ. ನೆಕ್ಸ್ಟ್ ಹೋಗೋಣ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ದೀಸ್ ಆರ್ ಆರ್ಗನೈಸ್ಡ್ ಆನ್ ಅ ಸ್ಮಾಲ್ ಸ್ಕೇಲ್, ಸಣ್ಣ ಸ್ಕೇಲಲ್ಲಿ ಇದು ಆರ್ಗನೈಸ್ ಮಾಡಿರ್ತಾರೆ, ಸಣ್ಣ ಜಾಗಗಳಲ್ಲಿ, ಪರ್ಟಿಕ್ಯುಲರ್ ಪ್ಲೇಸಸ್ ಅಂದರೆ ಶೆಡ್ಗಳ ಥರ ಹಾಕ್ಕೊಂಡು ಮಾಡಿರ್ತಾರಲ್ಲ ಅಲ್ಲಿ. ದೇ ಯೂಸ್ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಸಮ್ ಮೆಷಿನ್ಸ್, ಸಣ್ಣ ಮೆಷಿನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ನೀವು ಅದು ನೋಡಿದ್ದೀರಾ, ವುಡ್ಡಿಂದು ಪ್ಲೇಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ನೋಡಿ, ಅದೆಲ್ಲ ಹೇಗೆ ಮಾಡ್ತಾರೆ, ಸಣ್ಣ ಶೆಡ್ಗಳನ್ನು ಹಾಕ್ಕೊಂಡಿರ್ತಾರೆ, ಒಂದು 5-6 ಏನು ಕೆಲಸ ಮಾಡೋರನ್ನ ತೊಗೊಂಡಿರ್ತಾರೆ, ಮತ್ತು ಒಂದು ಮೆಷಿನ್ಗಳನ್ನು ತರಿಸ್ಕೊಂಡಿರ್ತಾರೆ. ಅದರಿಂದ ಏನು ಮಾಡ್ತಾರೆ, ಅದು ಕೊಕೊನೆಟ್ ಅಲ್ಲ, ಇದು ಯಾವುದದು ಅರೇಕನಟ್, ಇದು ಮಕ್ಕಳೇ ಅಡಿಕೆ ಗಿಡದಿಂದ ಇದು ಸಿಗತ್ತಲ್ಲ, ಅದು ಅಡಿಕೆ ಗಿಡದಿಂದ ಅದೊಂದು ಪ್ರಾಡಕ್ಟ್ ಸಿಗುತ್ತೆ. ಅದರಿಂದ ಏನು ಮಾಡ್ತಾರೆ, ಪ್ಲೇಟು, ತಟ್ಟೆ, ಪ್ಲೇಟ್ ಅಂದರು ಅಂದರೆ ತಟ್ಟೆ ಅಂದರು, ಅದು ತಟ್ಟೆಗಳು, ಬಟ್ಲುಗಳು ಇದೆಲ್ಲ ಮಾಡ್ತಾರಲ್ಲ, ಅದೇನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಶೆಡ್ಗಳಲ್ಲೆಲ್ಲ ಪ್ರಿಪೇರ್ ಮಾಡಿ ಅವರು ಸೆಲ್ ಮಾಡ್ತಾರೆ. ಯಾರಿಗೆ, ಈ ಫಂಕ್ಷನ್ ಹಾಲ್ಸಿಗೆಲ್ಲ ಸೆಲ್ ಮಾಡ್ತಾರೆ, ಯಾರು ಫಂಕ್ಷನ್ಸ್ ಮಾಡ್ತಾರೆ ಅವರಿಗೆ. ದೇ ಎಂಪ್ಲಾಯ್ ಲೇಬರ್ಸ್, ಅವರೇನು ಲೇಬರ್ಸಿಗೆ ತೊಗೊಳ್ತಾರೆ. ಆ್ಯಂಡ್ ಅಡಾಪ್ಟ್ ಮಾಡರ್ನ್ ಟೆಕ್ನಿಕ್ಸ್ನ ಅಡಾಪ್ಟ್ ಮಾಡ್ತಾರೆ. ಮತ್ತು ಅದರಲ್ಲೇ ನಾವೀಗ ನೋಡ್ತಿದ್ವಿ ತುಂಬ ಥರದ್ದು, ಅದೇ ಒಂಚೂರು ಪೇಂಟ್ ಆಗಿ, ಗ್ರೀನ್ ಪೇಂಟ್ ಆಗಿ, ಅಥವಾ ಒಂಚೂರು ಲೀವ್ಸ್ ಥರ ಶೇಪ್ ಕೊಡೋದು, ಅದಕ್ಕೆ ಬೇರೆ ಬೇರೆ ಶೇಪ್ ಕೊಡೋದು, ಬೇರೆ ಬೇರೆ ಟೆಕ್ನಿಕ್ನ ಯೂಸ್ ಮಾಡೋವಂಥದ್ದು ಮಾಡ್ತಾರೆ. ಆಮೇಲೆ ಕೆಮಿಕಲ್ ಇಂಡಸ್ಟ್ರೀಸ್ ಬರುತ್ತೆ. ಮ್ಯಾನುಫ್ಯಾಕ್ಚರ್ ಆಫ್ ಇಂಜಿನಿಯರಿಂಗ್ ಗೂಡ್ಸ್, ಶೂಸ್, ಬೈಸೈಕಲ್ಸ್ ಇದೆಲ್ಲ ಕ್ರಿಯೇಟ್ ಮಾಡ್ತಾರೆ. ಫ್ಯಾನ್ಸ್, ರೇಡಿಯೋಸ್, ಸೀವಿಂಗ್ ಮೆಷಿನ್ಸ್, ಸೋಪ್ಸ್, ಗಾರ್ಮೆಂಟ್ಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಗಾರ್ಮೆಂಟ್ ಏನು ಬಟ್ಟೆ ಹೊಲಿಯಕ್ಕೆ ಹೋಗ್ತಾರಲ್ಲ, ಅದು ಕೂಡ ಒಂದು ಎಕ್ಸಾಂಪಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ. ದ ಗೂಡ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೋತ್ ಫಾರ್ ಲೋಕಲ್ ಆ್ಯಂಡ್ ಎಕ್ಸ್ಟರ್ನಲ್ ಮಾರ್ಕೆಟ್ಸ್. ಇವ್ರು ಏನು ಮಾಡ್ತಾರೆ, ಬರೀ ಇವರೇ ಇಲ್ಲೇ ಗೂಡ್ಸ್ನ ಸೆಲ್ ಮಾಡ್ಕೊಳಲ್ಲ, ಎಕ್ಸ್ಟರ್ನಲ್ ಮಾರ್ಕೆಟಿಗೂ ಕೂಡ ಕಳಿಸ್ತಾರೆ. ಸರ್ವಿಸ್ ಫಾರ್ ಸ್ಮೂತ್ ಕಂಡಕ್ಟ್ ಆಫ್ ಬಿಸ್ನೆಸ್. ಫಾರ್ ದಿ ಸ್ಮೂತ್ ಕಂಡಕ್ಟ್ ಆಫ್ ಬಿಸ್ನೆಸ್ ಸ್ಮೂತಾಗಿ ಚೆನ್ನಾಗಿ ನಡಿಬೇಕಂದ್ರೆ ಏನು ಮಾಡಬೇಕು, ದ ಆಕ್ಚುಲರೀಸ್ ಟು ಟ್ರೇಡ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ದೇ ಆರ್ ಆಲ್ಸೋ ಕಾಲ್ಡ್ aids to trade or service to trade. There are some hindrance to transport goods from the producers to the consumers. The important hindrance are hindrance of people, hindrance of risk of loss, hindrance of time, hindrance of finance, hindrance of knowledge, etc. ನೋಡಿ ಮಕ್ಕಳೇ, ಒಂದು ಬಿಸ್ನೆಸ್ನ ಸ್ಮೂತಾಗಿ ನಡೆಸಬೇಕಂದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದರಲ್ಲಿ ಹಿಂಡ್ರೆನ್ಸ್ ಅಂದರೆ ಮಕ್ಕಳೇ ಪ್ರಾಬ್ಲಮ್ಸ್ ಅಂತ. ಅದರಲ್ಲಿ ಪ್ರಾಬ್ಲಮ್ಸ್ ಏನು, ಪೀಪಲಿನ ಪ್ರಾಬ್ಲಮ್, ಫೈನಾನ್ಸಿನ ದುಡ್ಡಿನ ಪ್ರಾಬ್ಲಮ್ಮು, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು, ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಇಲ್ಲಿ ಅದನ್ನು ಡಿಸ್ಕಸ್ ಮಾಡಿದ್ದಾರೆ. ಹಿಂಡ್ರೆನ್ಸ್ ಆಫ್ ಪ್ಲೇಸ್, ಟ್ರಾನ್ಸ್ಪೋರ್ಟೇಷನ್ ಏನು ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡುಕಿದ್ದಾರೆ. ಟು ಓವರ್ಕಮ್ ದ ಹಿಂಡ್ರೆನ್ಸ್ ಆಫ್ ಪ್ಲೇಸ್, ದ ಸರ್ವಿಸ್ ಆಫ್ ಟ್ರಾನ್ಸ್ಪೋರ್ಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ತಗೊಂಡು ಹೋಗೋದಕ್ಕೆ ಏನು ಮಾಡಿದ್ದಾರೆ, ರೋಡ್ ಟ್ರಾನ್ಸ್ಪೋರ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಅದೇನು ಲಾರಿಗಳು ಬರುತ್ತೆ, ಆಮೇಲೆ ದೊಡ್ಡ ವೆಹಿಕಲ್ಸ್ ಬರುತ್ತೆ, ಇದರಲ್ಲೆಲ್ಲ ತಗೊಂಡು ಹೋಗ್ತಾರೆ. ರೈಲ್ವೇಸ್, ಕಂಟ್ರಿ ಟು ಸ್ಟೇಟ್, ಕಂಟ್ರಿ ಟು ಕಂಟ್ರಿ ಚೇಂಜ್ ಮಾಡೋಕ್ಕೆ ರೈಲ್ವೇಸ್ ಇದೆ. ವಾಟರ್ ಟ್ರಾನ್ಸ್ಪೋರ್ಟ್ ಅಂದರೆ ಶಿಪ್ಪು ಇದು ಬರುತ್ತೆ. ಏರ್ ಟ್ರಾನ್ಸ್ಪೋರ್ಟ್ ಅಂದರೆ ಏರೋಪ್ಲೇನ್ಸು ಇದು ಬರುತ್ತೆ ಮಕ್ಕಳು. ಆ ಡಿಫ್ರೆಂಟ್ ಮೀಡಿಯಾ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಏನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುನ ತಲುಪಿಸೋದಕ್ಕೆ. ದೀಸ್ ಮೀಡಿಯಾ ಹೆಲ್ಪ್ಸ್ ಟು ರೀಚ್ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ಸ್ ಟು ಟ್ರೇಡರ್ಸ್. ಇದೇನು ಮಾಡುತ್ತೆ, ಯಾರು ಕ್ರಿಯೇಟ್ ಮಾಡಿದಾರೋ ಪ್ರೊಡ್ಯೂಸರ್ಸ್ ಅವರಿಂದ ಟ್ರೇಡರ್ಸ್ ಯಾರು ಸೆಲ್ ಮಾಡಬೇಕು ಅವ್ರ ತನಕ ಇದು ತಲುಪಿಸುತ್ತೆ. ಆಯಿತಾ. ಫೈನಾನ್ಷಿಯಲ್ ಸರ್ವಿಸ್ ಹೇಗೆ, ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ಸ್. ಮಕ್ಕಳೇ, ಒಂದು ಗೂಡ್ಸ್ನ ಪ್ರಿಪೇರ್ ಮಾಡಬೇಕು, ಪ್ರೊಡ್ಯೂಸರ್ಸ್ ತನಕ ತಲುಪಿಸ್ಬೇಕು, ಇದರಲ್ಲೆಲ್ಲ ತುಂಬ ದುಡ್ಡಿಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಏನು ತುಂಬ ಬ್ಯಾಂಕ್ಸ್ಗಳೇನು ಫೈನಾನ್ಷಿಯಲ್ ಲೋನ್ಸ್ ಕೊಡ್ತವೆ, ಅದೇ ಇಲ್ಲಿ ಹೇಳ್ತಿದ್ದಾರೆ. ದೇ ಸಪ್ಲೈ ದ ಫೈನಾನ್ಸ್ ಟು ರಿಕ್ವೈರ್ಡ್ ಅಟ್ ಆಲ್ ಸ್ಟೇಜಸ್. ಯಾರ್ಯಾರಿಗೆ ಫೈನಾನ್ಸ್ ಎಲ್ಲ ಬೇಕು ಇವರು ಅದನ್ನು ಸಪ್ಲೈ ಮಾಡ್ತಾರೆ. ಮನಿ ಇಸ್ ರಿಕ್ವೈರ್ಡ್ ಟು ಎಕ್ಸ್ಚೇಂಜ್ ಮೀಡಿಯಾ. ಒಂದು ವಸ್ತುನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಏನು ಮಾಡಬೇಕು, ದುಡ್ಡು ಬೇಕೇ ಬೇಕು. ದೀಸ್ ಪ್ರಾಬ್ಲಮ್ ಆರ್ ಸಾಲ್ವ್ ಬೈ ಬ್ಯಾಂಕ್ಸ್. ಇದೇ ಯಾರು ಸಾಲ್ವ್ ಮಾಡ್ತಾರೆ, ಬ್ಯಾಂಕ್ಗಳು ಸಾಲ್ವ್ ಮಾಡ್ತಾರೆ. ಬ್ಯಾಂಕ್ ಪ್ರೊವೈಡ್ ಫೈನಾನ್ಸ್ ಟು ದ ಟ್ರೇಡರ್ಸ್ ಆ್ಯಂಡ್ ಸರ್ವಿಸ್ ಟು ಕಂಡಕ್ಟ್ ದ ಬಿಸ್ನೆಸ್ ಸ್ಮೂತ್ಲಿ. ಬಿಸ್ನೆಸ್ ಸ್ಮೂತ್ಲಿ ನಡೆಯೋಕ್ಕೆ ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ,
ಬ್ಯಾಂಕ್ಸ್ ಹೆಲ್ಪ್ ಮಾಡುತ್ತೆ. ಹಿಂಡ್ರೆನ್ಸ್ ಆಫ್ ಲಾಸ್ ಇನ್ಶೂರೆನ್ಸ್ ಕಂಪ್ನೀಸ್. ಹಿಂಡ್ರೆನ್ಸ್ ಆಫ್ ಲಾಸ್ನ ಯಾರು ಸರಿ ಮಾಡ್ತಾರೆ? ಇನ್ಶೂರೆನ್ಸ್. ನೋಡಿ ಮಕ್ಕಳು, ಏನೋ ವಸ್ತು ತೊಗೊಂಡು ಹೋಗ್ತಾ ಇದ್ದೆ ಆಯಿತಾ, ಅದೇನೋ ಆಗ್ಬಿಟ್ಟು ಹಾಳಾಗ್ಬಿಡ್ತು. ಈಗೇನೋ ಲಾರಿಯಲ್ಲಿ ಏನೋ ತೊಗೊಂಡು ಹೋಗ್ತಾ ಇದ್ರು, ಅದೇನಾಯಿತು, ಲಾರಿ ನೆಟ್ಟಿಗೆ ಹೋಗದೆ ಬಿದ್ದು ಹೋಯ್ತು, ಏನೋ ಎಲ್ಲ ವಸ್ತು ಹಾಳಾಯಿತು. ಅದಕ್ಕೆಲ್ಲ ಏನಿರುತ್ತೆ? ಇನ್ಶೂರೆನ್ಸ್ ಇರುತ್ತೆ ಮಕ್ಕಳೇ ಆಯಿತಾ. ಇನ್ಶೂರೆನ್ಸ್ ಅಂದರೆ ಅದೇನಾದರೂ ಹಾಳಾದರೆ ಅವರು ಅಲ್ಲಿಂದ ದುಡ್ಡನ್ನು ಕೊಡ್ತಾರೆ. ವೈಲ್ ಮೂವಿಂಗ್ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್, ತೊಗೊಂಡು ಹೋಗುವಾಗ, ಟ್ರಾನ್ಸ್ಪೋರ್ಟ್ ಮಾಡುವಾಗ, ವೈಲ್ ದ ಗೂಡ್ಸ್ ಆರ್ ಸ್ಟೋರ್ಡ್ ಇನ್ ವೇರ್ ಹೌಸಸ್, ಅಥವಾ ಇದೇನು ಸ್ಟೋರ್ ಮಾಡೋಕ್ಕೆ ಜಾಗ ಇರುತ್ತಲ್ಲ, ಅದನ್ನು ವೇರ್ ಹೌಸಸ್ ಅಂತ ಹೇಳ್ತೀವಿ ಆಯಿತಾ. ಸ್ಟೋರ್ ಮಾಡುವಾಗ ಏನಾದರೂ ಹಾಳಾದರೆ ಇದೆಲ್ಲ ಏನು, ದೇರ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಡ್ಯಾಮೇಜ್ ಆದರೆ ಟು ಓವರ್ಕಮ್ ದಿಸ್ ಹಿಂಡ್ರೆನ್ಸ್, ಈ ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೆ ಏನು ಫೆಸಿಲಿಟಿ ಇದೆ? ಇನ್ಶೂರೆನ್ಸ್ ಇರುತ್ತೆ ಆಯಿತಾ. ದ ಇನ್ಶೂರೆನ್ಸ್ ಕಂಪ್ನೀಸ್ ಹೆಲ್ಪ್ಸ್ ಟು ಲಾಸ್ ಇನ್ಕರ್ಡ್ ಬೈ ಫೈರ್ ಆರ್ ವಾಟರ್, ಫೈರಿಂದ ಏನಾದರೂ ಬೆಂಕಿ ಹತ್ಕೊಂಡ್ರೆ ಆಯಿತಾ, ನೀರು ಬಂದುಬಿಟ್ಟು ಏನಾದರೂ ಹಾಳಾದರೆ, ಕಾಸ್ ಬೈ ನ್ಯಾಚುರಲ್ ಕಲಾಮಿಟೀಸ್, ನ್ಯಾಚುರಲ್ ಆಗಿ ಏನಾದರೂ ಹಾಳಾದರೆ, ಆ್ಯಂಡ್ ದಸ್ ಹೆಲ್ಪ್ ಫಾರ್ ಸ್ಮೂತ್ ಕಂಡಕ್ಟ್ ಆಫ್ ಇನ್ ಬಿಸ್ನೆಸ್. ನ್ಯಾಚುರಲ್ ಆಗಿ ಅಥವಾ ಏನಾದರೂ ಬಂದು ನ್ಯಾಚುರಲ್ ಆಗಿ ವಾಟರ್ ಬಂದು ಅಥವಾ ವಾಟರ್ ಬಂದು ಅಥವಾ ಫೈರ್ ಹತ್ಕೊಂಡು ಏನಾದರೂ ಹಾಳಾದರೆ ಇದು ಎಲ್ಲ ಕಂಪನೀಸ್ ಪೇ ಮಾಡುತ್ತೆ. ಇನ್ಶೂರೆನ್ಸ್ ಇರುತ್ತಲ್ಲ, ಇನ್ಶೂರೆನ್ಸ್ ಕಂಪನೀಸ್ ಪೇ ಮಾಡುತ್ತೆ. ನೆಕ್ಸ್ಟ್ ಹಿಂಡರೆನ್ಸ್ ಆಫ್ ಟೈಮ್ ಸ್ಟೋರೇಜ್. ನೋಡಿ ಮಕ್ಕಳೇ, ಈಗ ನನಗೆ ವಸ್ತು ಬೇಕಂದರೆ, ಇಲ್ಲ ಅಮ್ಮ ನಾನೊಂದು 3 ತಿಂಗಳು ಬಿಟ್ಟು ನಿಮಗೆ ಆ ವಸ್ತುನ ಕಳಿಸ್ತೀನಿ ಅಂತ ಯಾರಾದರೂ ಸೆಲ್ಲರ್ ಹೇಳಿದ್ರೆ, ಅದು ಆಗತ್ತಾ? ನನಗೀಗ ವಸ್ತು ಬೇಕು, ಅದೀಗ ಬೇಕು ಅಲ್ವಾ, 3 ತಿಂಗಳಾದ್ಮೇಲೆ ಕೊಟ್ಟರೆ ಅದು ನಾನು ಇಟ್ಕೊಂಡು ಏನು ಮಾಡಲಿ, ಹೌದಲ್ವಾ? ಅದು ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ದೇರ್ ಕನ್ಸಪ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಡಿಫ್ರೆಂಟ್ ಟೈಮ್ಸ್ ಆಯಿತಾ. ಪ್ರೊಡಕ್ಷನ್ನು ಒಂದೊಂದು ಟೈಮಲ್ಲಿ ಸೀಸನ್ ವೈಸ್ ಆಗುತ್ತೆ, ಆ ಪ್ರೊಡಕ್ಷನ್ ಆಗಿ ಹೋಗ್ಬಿಡುತ್ತೆ. ಆ ಸೀಸನ್ ಇಲ್ದಾಗ ಆ ಥಿಂಗು ಪ್ರೊಡ್ಯೂಸ್ ಆಗಲ್ಲ, ಅದು ಥಿಂಗ್ ಹುಟ್ಟೋದಿಲ್ಲ. ಅವಾಗೇನಾದ್ರು ದ ಸಪ್ಲೈ ಆಫ್ ಗೂಡ್ಸ್ ಟು ಕನ್ಸ್ಯೂಮರ್ಸ್ ವೆನ್ ಎವರ್ ದೇ ರಿಕ್ವೈರ್ ದೆಮ್. ಈಗ ನನಗೆ ಆ ವಸ್ತು ಬೇಕಂದರೆ ಅವ್ರು ಏನು ಮಾಡಿರಬೇಕು? ಅದು ಸ್ಟೋರ್ ಮಾಡಿರಬೇಕು, ಅವಾಗ ಅದು ಸೆಲ್ ಮಾಡೋಕ್ಕೆ ಅವರಿಗೆ ಈಸಿ ಆಗುತ್ತೆ. ಇದು ಸ್ಟೋರೇಜ್ ಎಲ್ಲ, ಟೈಮ್ ಸ್ಟೋರೇಜ್, ವೇರ್ ಹೌಸಸ್ ಇಲ್ಲೆಲ್ಲ ಯೂಸ್ ಆಗುತ್ತೆ ಮಕ್ಕಳೇ ಅವರಿಗೆ ಆಯಿತಾ. ನೆಕ್ಸ್ಟ್ ಹೋಗೋಣ, ಹಿಂಡ್ರೆನ್ಸ್ ಆಫ್ ನಾಲೆಡ್ಜ್ ಅಡ್ವರ್ಟೈಸ್ಮೆಂಟ್. ಮಕ್ಕಳೇ, ಒಂದು ವಸ್ತು ಹೊಸದನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಅದ್ರ ಬಗ್ಗೆ ಬೇರೆಯವರಿಗೆ ಗೊತ್ತಾಗಬೇಕು, ಅವಾಗ ತಾನೇ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಕೆಲಸನ ತುಂಬ ಲೇಟ್ ಆಗ್ತಿದ್ದು ಕೆಲಸನ ಈ ವಸ್ತುನ ಯೂಸ್ ಮಾಡಿದರೆ ನಮ್ಮ ಕೆಲಸ ಬೇಗ ಆಗಬಹುದು ಅನ್ನೋದು ಗೊತ್ತಾಗೋದು ಯಾವಾಗ? ಆ ವಸ್ತು ಕ್ರಿಯೇಟ್ ಆದಾಗ, ಆ ವಸ್ತು ಏನು ಅನ್ನೋದು ನಮಗೆ ನಾಲೆಡ್ಜ್ ಬಂದಾಗ, ಅರ್ಥ ಆದಾಗ ಆಯಿತಾ. ವೈಲ್ ಡಿಸ್ಟ್ರಿಬ್ಯೂಟಿಂಗ್ ಗೂಡ್ಸ್ ಟು ದ ಕನ್ಸ್ಯೂಮರ್, ದ ನಾಲೆಡ್ಜ್ ಅಬೌಟ್ ದ ಗೂಡ್ಸ್ ಹ್ಯಾಸ್ ಟು ಬಿ ಗಿವನ್ ಟು ದ ಕನ್ಸ್ಯೂಮರ್ಸ್. ಏನಾದರೂ ಗೂಡ್ಸ್ನ ಕೊಡಬೇಕಾದಾಗ ಕನ್ಸ್ಯೂಮರ್ಸಿಗೆ ಅದ್ರ ನಾಲೆಡ್ಜ್ ಕೂಡ ಕೊಡಬೇಕು. ಅದು ಹೇಗೆ ಯೂಸ್ ಮಾಡಬೇಕು, ಅದರಿಂದ ಏನಾಗುತ್ತೆ, ಏನು ಇಂಪಾರ್ಟೆನ್ಸ್, ನಮ್ಮ ಟೈಮ್ ಉಳಿಯುತ್ತೋ ಇಲ್ವೋ, ಇದೆಲ್ಲ ಕನ್ಸ್ಯೂಮರ್ಸಿಗೆ ಹೇಳಬೇಕು. ಈವನ್ ವೆನ್ ನ್ಯೂ ಗೂಡ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಮಾರ್ಕೆಟ್, ನಾಲೆಡ್ಜ್ ಅಬೌಟ್ ದಮ್, ಏನಾದರೂ ಹೊಸದನ್ನು ಕೂಡ ಕ್ರಿಯೇಟ್ ಮಾಡಿದಾಗ ಆ ನಾಲೆಡ್ಜ್ನ ಏನು ಮಾಡಬೇಕು? ಕನ್ಸ್ಯೂಮರ್ಸಿಗೆ ಕೊಡಬೇಕು. ಈಗ ನೋಡೋಣ ಬಿಸ್ನೆಸ್ ಎಥಿಕ್ಸ್. ಒಂದು ಬಿಸ್ನೆಸ್ನ ನಡೆಸಬೇಕಂದ್ರೆ ಏನೇನು ಎಥಿಕ್ಸ್ ಇರಬೇಕು, ಏನೇನು ಇಂಪಾರ್ಟೆನ್ಸ್ ಇರಬೇಕು ಆಯಿತಾ ಮಕ್ಕಳು, ಏನೇನು ಥಿಂಗ್ಸನ್ನ ನಾವು ಪಾಯಿಂಟ್ಸ್ ಇಟ್ಕೊಳ್ಬೇಕು ಮೈಂಡಲ್ಲಿ. ವಿ ಆರ್ ಅಂಡರ್ ದ ಇಂಪ್ರೆಷನ್ ದಟ್ ಅರ್ನಿಂಗ್ ಪ್ರಾಫಿಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್. ಬರೀ ಪ್ರಾಫಿಟ್ನ ಗಳಿಸಿದ್ರೆ ಮಾತ್ರ ಅದು ಬಿಸ್ನೆಸ್ ನಮ್ಮದು ಚೆನ್ನಾಗಿ ನಡೀತಿದೆ ಅನ್ನೋದು ಅಲ್ಲ ಆಯಿತಾ ಮಕ್ಕಳೇ. ದ ಆಬ್ಜೆಕ್ಟಿವ್ ಶುಡ್ ಬಿ ಇನ್ಕ್ಲೂಡ್ ರೀಸನೇಬಲ್ ಪ್ರಾಫಿಟ್. ರೀಸನೇಬಲ್, ಎಷ್ಟು ಬೇಕು ಅಷ್ಟು ಪ್ರಾಫಿಟ್ನ ನಾವು ತೊಗೊಳ್ಬೇಕು. ಎಷ್ಟು ಬೇಕಂದರೆ ನಮಗೆ ಬೇಕಾಗಿದ್ದಷ್ಟಲ್ಲ, ಎಷ್ಟು ಅದರಿಂದ ಪ್ರಾಫಿಟ್ ತೊಗೊಂಡ್ರೆ ಸರಿ ಅನಿಸುತ್ತೆ ಅಷ್ಟು ತೊಗೊಳ್ಬೇಕಷ್ಟೇ. ದ ಓಲ್ಡರ್ ಟ್ರೆಡಿಷನಲ್ ಆಕ್ಯುಪೇಷನ್ ಟ್ರೇಡರ್ಸ್ ಸಪ್ಲೈ ಗೂಡ್ಸ್ ಟು ದ ಕನ್ಸ್ಯೂಮರ್. ದೇ ಸಪ್ಲೈ ಎಸೆನ್ಷಿಯಲ್ ಕಾಮಿಡಿಟೀಸ್. ದೇ ಆರ್ ಸಪೋಸ್ ಟು ಕೀಪ್ ಮಾರ್ಜಿನಲ್ ಪ್ರಾಫಿಟ್ ಆಯಿತಾ. ಎಷ್ಟು ಬೇಕು ಸಣ್ಣ ಪ್ರಾಫಿಟ್ ಇಟ್ಕೊತಿದ್ರು ಟು ಕವರ್ ಕಾಸ್ಟ್ ಆಫ್ ಬಿಸ್ನೆಸ್ ಕಾಸ್ಟ್ ಎಷ್ಟಾಗಿದೆ ಆ ಪ್ರಾಡಕ್ಟ್ ಅದಕ್ಕಿಂತ ಒಂಚೂರು ಅವರಿಗೆ ಉಳಿಬೇಕಾಗಿತ್ತು, ಅಷ್ಟು ಇಡ್ತಿದ್ರು. ಬೈ ಡೂಯಿಂಗ್ ಸೊ ಎಥಿಕಲ್ ಪ್ರಿನ್ಸಿಪಲ್ಸ್ ಇನ್ ದ ಬಿಸ್ನೆಸ್ ಆರ್ ಫಾಲೋಡ್. ಬಟ್ ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ಗ್ರೀಡ್ ಆಫ್ ಪ್ರಾಫಿಟೇರಿಂಗ್, ಜಾಸ್ತಿ ಬೇಕು ಅನ್ನೋ ಗ್ರೀಡಿಂದ ಏನಾಗುತ್ತೆ, ಬಿಸ್ನೆಸ್ ಹಾಳಾಗುತ್ತೆ ಆಯಿತಾ. ಟು ಅರ್ನ್ ಮೋರ್ ಪ್ರಾಫಿಟ್ ಸಮ್ ಆ್ಯಂಟಿ ಸೋಷಿಯಲ್ ಪ್ರಾಕ್ಟೀಸ್. ಈಗ ಏನು ಮಾಡ್ತಾರೆ ಮಕ್ಕಳೇ, ಜಾಸ್ತಿ ಪ್ರಾಫಿಟ್ ಬೇಕು ಸಿಗ್ತಿಲ್ಲ ಅಂತ ಏನ್ಬಿಟ್ಟು ಏನು ಮಾಡ್ತಾರೆ, ನಕಲಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನೋಡಿ ಆಯಿತಾ. ಏನು ಆ ಪ್ರಾಡಕ್ಟ್ ಒಂದು ನಡೀತಿದೆ ಅಂದರೆ ಅದರಿಂದ ಆಲ್ಟರ್ನೇಟಿವ್ ತೆಗೆದುಬಿಡುವಂಥದ್ದು, ಅದಕ್ಕಿಂತ ಲೋ ಕಾಸ್ಟಲ್ಲಿ ಇರಬೇಕು, ಅದಕ್ಕಿಂತ ಚೆನ್ನಾಗಿರಬಾರ್ದು. ಈಗ ಹಾಲೆಲ್ಲ ಏನು ಮಾಡ್ತಿದ್ದಾರೆ, ಏನೋ ಪೌಡರಲ್ಲಿ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಏನೋ ಬೇರೆ ಪೌಡರ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಹಾಲೇ ಬೇರೆ ಥರ ಕ್ರಿಯೇಟ್ ಮಾಡಿ ಸೆಲ್ ಮಾಡ್ತಿದ್ದಾರಂತೆ ಈಗ, ಹೌದಾ. ಈ ಥರ ಎಲ್ಲ ಸೆಲ್ ಮಾಡ್ತಾರೆ, ಅವ್ರನ್ನ ಆ್ಯಂಟಿ ಸೋಷಿಯಲ್ ಪ್ರಾಕ್ಟೀಸ್ ಮಾಡೋರು ಅಂತ ಹೇಳ್ತೀವಿ, ಆ್ಯಂಟಿ ಸೋಷಿಯಲ್ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಅಡಲ್ಟ್ರೇಷನ್, ಚಾರ್ಜಿಂಗ್ ಎಕ್ಸೆಸ್ ಚಾರ್ಜ್ ಮಾಡ್ತಾರೆ. ಅಡಲ್ಟ್ರೇಷನ್ ಅಂದರೆ ಈಗ ಮಕ್ಕಳು ಏನು ಮಾಡ್ತಾರೆ,
ಚಿಲ್ಲಿ ಪೌಡರ್ ಇರುತ್ತಲ್ಲ, ಆ ಚಿಲ್ಲಿ ಪೌಡರು ಚಿಲ್ಲೀಸ್ನ ಅವ್ರು ಏನು ಮಾಡ್ತಾರೆ, ರುಬ್ಬು ಬಿಟ್ಟು ಅದರಿಂದ ಪೌಡರ್ ಮಾಡ್ಕೊಂಡು ಬಂದು ನಮಗೆ ಸೆಲ್ ಮಾಡ್ತಾರೆ. ಆದರೆ ಸ್ವಲ್ಪ ಜನ ಏನು ಮಾಡ್ತಾರೆ, ಅದು ರೆಡ್ ಬರಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಕಲರ್ ಮಿಕ್ಸ್ ಮಾಡಿಬಿಡೋದು, ಚಿಲ್ಲಿ ಜಾಸ್ತಿ ಇರಲ್ಲ, ಬರೀ ಕಲರೇ ಜಾಸ್ತಿ ಇರುತ್ತೆ, ಏನೋ ಆಲ್ಟರ್ನೇಟಿವ್ನ ಯೂಸ್ ಮಾಡಿರ್ತಾರೆ. ಇದನ್ನು ಅಡಲ್ಟ್ರೇಷನ್ ಅಂತ ಹೇಳ್ತಾರೆ. ಚಾರ್ಜಿಂಗ್ ಎಕ್ಸೆಸ್ ಆಫ್ ನಾರ್ಮಲ್ ರೇಟ್ಸ್ ಆರ್ ಅಬ್ನಾರ್ಮಲ್ ರೇಟ್ಸ್ ಅಂದರೆ ಚಾರ್ಜಿಂಗ್ ಎಕ್ಸೆಸ್ ಆರ್ ಅಬ್ನಾರ್ಮಲ್ ರೇಟ್ಸ್ ಅಂತ ಹೇಳ್ತಿದ್ದಾರೆ. ಒಂದು ವಸ್ತು ಇಷ್ಟು ರೇಟಲ್ಲಿ ಕೊಡಬಹುದು, ಆದರೆ ಅದು ಜಾಸ್ತಿ ರೇಟಲ್ಲಿ ಅವರು 10 ರೂಪಾಯಿ ಇದ್ದಿದ್ದನ್ನ 90 ರೂಪಾಯಿ ಆಯಿತಾ, 10 ರೂಪಾಯಿ ಇದ್ದಿದ್ದನ್ನ 50 ರೂಪಾಯಿ ಇಷ್ಟೆಲ್ಲ ಸೆಲ್ ಮಾಡ್ತಾರಲ್ಲ, ಅದನ್ನು ಅಬ್ನಾರ್ಮಲ್ ರೇಟ್ಸ್ ಅಂತ ಹೇಳ್ತೀವಿ. ಯೂಸಿಂಗ್ ಫಾಲ್ಸ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್. ಈ ಮೊದಲೆಲ್ಲ ಅಂಗಡಿಗಳಲ್ಲಿ ಏನು ಮಾಡ್ತಿದ್ರು ಗೊತ್ತಾ ಮಕ್ಕಳೇ, ವೆಯ್ಟ್ ಚೆಕ್ ಮಾಡೋಕ್ಕೆ ಈ ಕಡೆ ಒಂದು ಪಾತ್ರೆ ಥರ ಇಟ್ಕೊಂಡು ಈ ಕಡೆ ವೆಯ್ಟ್ ಇಡೋದನ್ನ ಇಡ್ತಿದ್ರಲ್ಲ, ಈ ಪಾತ್ರೆಗೆ ಒಂದು ಮ್ಯಾಗ್ನೆಟು ಏನೋ ಹಚ್ಬಿಡೋದು ಆಯಿತಾ. ಅವಾಗ ಅದೇನಾಗುತ್ತೆ, ಜಾಸ್ತಿ ವೆಯ್ಟ್ ತೋರಿಸುತ್ತೆ ಬೇಗ. ಇಲ್ಲಿ ವೆಯ್ಟು ನೀವು 50 kg ಸಣ್ಣ ಸಣ್ಣ ಬಂಡೆಗಳು ಇಟ್ಕೊಂಡ್ರು ಕೂಡ 10 kg ಬಂಡೆಗೆ ನೀವು ಬರೀ 9 kgದೋ 8 kgದೋ ಇಟ್ಕೊಂಡ್ರು ಕೂಡ ಇಲ್ಲಿ ಜಾಸ್ತಿ ತೋರಿಸ್ಬಿಡತ್ತೆ. ಅವಾಗ ಆ ಥರ ಬಂಡೆಗಳನ್ನು ಚೇಂಜ್ ಮಾಡ್ತಾರೆ. ಇನ್ನೊಂದು ಏನು ಮಾಡ್ತಾರೆ, ಮ್ಯಾಗ್ನೆಟ್ ಹೇಳಿದ್ನಲ್ಲ, ಮ್ಯಾಗ್ನೆಟ್ ಹಾಕಿಬಿಟ್ರೆ ಅವಾಗ ಏನಾಗುತ್ತೆ, ನೀವು ಇಲ್ಲಿ 10 kg ಬಂಡೆ ಇಟ್ಟರೆ ಇಲ್ಲಿ 9 kg ಹಾಕಿದ್ರೇ 10 kg ಆಗೋ ಥರ ತೋರಿಸಿರುತ್ತೆ. ಯಾಕಂದರೆ ಮ್ಯಾಗ್ನೆಟಿಂದು ವೆಯ್ಟು ಅದ್ರ ಮೇಲೆ ಇರುತ್ತಲ್ವಾ, ಆ ಥರ ಎಲ್ಲ ಮಾಡ್ತಾರೆ ಚೀಟಿಂಗ್ ಆಯಿತಾ. ನೆಕ್ಸ್ಟ್ ಇದು ವೆಯ್ಟ್ ಆ್ಯಂಡ್ ಮೆಷರ್ಮೆಂಟ್ಸ್ ಎಲ್ಲ ಆಯಿತು. ಕ್ರಿಯೇಟಿಂಗ್ ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ ಆಯಿತಾ. ಸ್ಕ್ಯಾರ್ಸಿಟಿ ಅಂದರೆ ಕಮ್ಮಿ ಪ್ರೊಡಕ್ಷನ್ ಮಾಡುವಂಥದ್ದು ಆಯಿತಾ. ಜನಕ್ಕೆ ಎಷ್ಟು ಜನ ಇದ್ದಾರೆ ಅವರಿಗೆ ಸಿಗದೇ ಇರುವಂಥದ್ದು. ಹೋರ್ಡಿಂಗ್ ದ ಗೂಡ್ಸ್ ಆ್ಯಂಡ್ ಕ್ಯಾರಿಂಗ್ ಔಟ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡುವಂಥದ್ದು ಆಯಿತಾ. ನೆಕ್ಸ್ಟ್ ದೀಸ್ ಆರ್ ಅನ್ಎಥಿಕಲ್ ಬಿಸ್ನೆಸ್. ಇದೆಲ್ಲ ಬಿಸ್ನೆಸ್ ಇನ್ನು ಅನ್ಎಥಿಕ್ಸ್ ಆಯಿತಾ. ಇದು ಪ್ರಾಕ್ಟೀಸ್ ಮಾಡಬಾರ್ದು. ಬೈ ಸಚ್ ಆ್ಯಕ್ಟ್ಸ್ ಪೀಪಲ್ ಸಫರ್ ಅನ್ಟೋಲ್ಡ್. ಇದರಿಂದ ಏನಾಗುತ್ತೆ, ಜನರಿಗೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಇನ್ ಅವರ್ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್, ಇದೆಲ್ಲ ಆಗಬಾರ್ದು ಅನ್ನೋದಕ್ಕೆ ಗೌರ್ಮೆಂಟ್ ಏನು ಮಾಡಿದೆ, ಇಂಟ್ರೊಡ್ಯೂಸ್ ಅ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿದೆ. ಸಪ್ಲೈಯಿಂಗ್ ಎಸೆನ್ಷಿಯಲ್ ಕಮ್ಯುನಿಟೀಸ್ ಥ್ರೂ ಫೇರ್ ಪ್ರೈಸ್ ಶಾಪ್ಸ್ ಟು ಮೇಂಟೈನ್ ದ ಸ್ಟ್ಯಾಂಡರ್ಡ್ ಆಫ್ ಗೂಡ್ಸ್ ಆ್ಯಂಡ್ ಎಸೆನ್ಷಿಯಲ್ ಕಮ್ಯುನಿಟೀಸ್. ದ ಗೌರ್ಮೆಂಟ್ ಹ್ಯಾಸ್ ಓಪನ್ ಆನ್ ಇನ್ಸ್ಟಿಟ್ಯೂಷನ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಯಿತಾ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಒಂದು ಇದನ್ನು ಓಪನ್ ಮಾಡಿದ್ದಾರೆ ಗೌರ್ಮೆಂಟಲ್ಲಿ, ಇನ್ಸ್ಟಿಟ್ಯೂಷನನ್ನು. ಅದರಿಂದ ನೀವು ನೋಡಿದಿರ ಮಕ್ಕಳೇ, ಪ್ಯಾಕೆಟ್ಸ್ ಮೇಲೆಲ್ಲ ಸೀಲ್ಗಳಿರುತ್ತೆ, ಅದೆಲ್ಲ ಗೌರ್ಮೆಂಟಿಂದ ಸೀಲು ಕೊಟ್ಟಿರ್ತಾರೆ. ಪ್ಯಾಕೆಟ್ಸ್ ಮೇಲೆಲ್ಲ ಸೀಲ್ ಹಾಕಬೇಕು ಅವರು ಆಯಿತಾ. ISI ಆ್ಯಂಡ್ ಅಗ್ಮಾರ್ಕ್ ಮಾರ್ಕ್ಸ್ ಆರ್ ಪ್ರಿಂಟೆಡ್. AGMARK marks are printed on goods and commodities to certify their quality. ಅವ್ರ ಕ್ವಾಲಿಟಿ ಹೇಗಿದೆ, ಎಷ್ಟಿದೆ, ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ವರ್ಷಗಳು ಬರುತ್ತೆ, ಯಾವಾಗ ಕ್ರಿಯೇಟ್ ಮಾಡಿದ್ದಾರೆ, ಯಾವಾಗ ತನಕ ಅದು ಡಿಸ್ಟ್ರಾಯ್ ಆಗುತ್ತೆ, ಇದೆಲ್ಲ ಅವರು ಡೇಟ್ಸ್ ಎಲ್ಲ ಕೊಡಬೇಕಾಗುತ್ತೆ. ದ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಡೇಟ್ ಆಫ್ ಎಕ್ಸ್ಪೈರಿ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಎಷ್ಟು ಅದರಿಂದು, ಅದೆಲ್ಲ ಅವರು ಅದ್ರ ಮೇಲೆ ಪ್ರಿಂಟ್ ಮಾಡಬೇಕಾಗತ್ತೆ. ಇಟ್ ಈಸ್ ಅ ಲೀಗಲ್ ಮ್ಯಾಂಡೇಟ್ರಿ ಪ್ರೊವಿಷನ್. ಇದೆಲ್ಲ ಅವರು ಮಾಡಲೇಬೇಕು, ಮ್ಯಾಂಡೇಟ್ರಿ ಇದೆಲ್ಲ. ದ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಓಪನ್ಡ್ ಜನತಾ ಬಜಾರ್ಸ್ ಅನ್ನೋದು ಓಪನ್ ಮಾಡಿದ್ದಾರೆ. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ, ಕನ್ಸ್ಯೂಮರಿಗೆ ಏನಾದರೂ ತೊಂದರೆ ಆದರೆ ಕೋಆಪರೇಟ್ ಮಾಡೋಕ್ಕೆ ಸೊಸೈಟಿ ಕೂಡ ಓಪನ್ ಮಾಡಿದ್ದಾರೆ. ಟು ಸಪ್ಲೈ ಎಸೆನ್ಷಿಯಲ್ ಕಮ್ಯುನಿಟೀಸ್ ಟು ದ ಪೀಪಲ್. ಡಿಸ್ಪೈಟ್ ದೀಸ್ ಮೆಷರ್ಸ್ ಬಿಸ್ನೆಸ್ ಬಿಕಮ್ಸ್ ಪಬ್ಲಿಕ್ ಚೀಟಿಂಗ್ ಇನ್ absence of business ethics. It cannot be imposed forcibly. It should come from within. Every businessman should include the principle of public welfare in the goal of business. ಇದೆಲ್ಲ ಮಕ್ಕಳೇ ಊರ ಒಳಗೆ ನಾವು ತುಂಬೋದಕ್ಕೆ ಬರೋದಿಲ್ಲ. ಇದೆಲ್ಲ ಒಬ್ಬೊಬ್ರು ಬಿಸ್ನೆಸ್ ಮೈಂಡಿಗೂ ಕೂಡ ಬರಬೇಕು ಆಯಿತಾ. ನಾವು ಯಾರಿಗೂ ತೊಂದರೆ ಕೊಡಬಾರ್ದು ಆಯಿತಾ ಮಕ್ಕಳೇ. ಏನಾದರೂ ಪಡ್ಕೊಳ್ಬೋದು, ಮನುಷ್ಯನ ಜೀವನ ಮತ್ತೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಜೀವ ಮತ್ತೆ ಬರೋದಿಲ್ಲ ಆಯಿತಾ. ಇದೆಲ್ಲ ಮೈಂಡ್ಸೆಟ್ ಇಟ್ಕೊಳ್ಬೇಕು ಆಯಿತಾ ಮಕ್ಕಳೇ. ಯಾರಿಗೂ ಏನು ಹಾರ್ಮ್ ಆಗಬಾರ್ದು, ಯಾರಿಗೂ ಪ್ರಾಬ್ಲಮ್ ಆಗದಿರುವಂಥದ್ದು ಬಿಸ್ನೆಸ್ನ ಮಾಡಬೇಕು ಆಯಿತಾ. ಚೀಟಿಂಗ್ ಎಲ್ಲ ಬಿಸ್ನೆಸ್ಸಲ್ಲಿ ಮಾಡಬಾರ್ದು ಅಂತ ಇಲ್ಲಿ ಲಾಸ್ಟಲ್ಲಿ ಹೇಳಿದ್ದಾರೆ. ಇದನ್ನು ಹೇಳ್ತಾ ಈ ಕ್ಲಾಸನ್ನು ಫಿನಿಷ್ ಮಾಡ್ತೀನಿ ಮಕ್ಕಳೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಮಕ್ಕಳೇ.